ಡಾಕ್ಟರ್ ದೀಪಕ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಮುಂದಿನ ಮುಂಗಾರಿನಲ್ಲಿ ನಮ್ಮ ರೈತರು ಯಾವ ತಳಿಯ ಭತ್ತದ ಬಿತ್ತನೆಯನ್ನು ಆಯ್ಕೆ ಮಾಡ್ಕೋಬೇಕು, ಏನೆಲ್ಲ ತಳಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ, ಬಿತ್ತನೆ ಬೀಜದ ಲಭ್ಯತೆ ಹೇಗೆ, ಯಾವ ತಳಿಯ ಗುಣಲಕ್ಷಣಗಳು ಹೇಗೆ, ಈ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಾವು ನೀಡಬೇಕು. ನಮಸ್ಕಾರ ಕೇಶವಮೂರ್ತಿ ಅವರೇ. ಈಗ ಮಳೆನೂ ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಹಾಗಾಗಿ ಮುಂದಿನ ಹಂಗಾಮಿನಲ್ಲಿ ಯಾವುದೇ ರೀತಿಯ ಒಂದು ನೀರಿನ ಕೊರತೆ ಆಗಲಿ ಅದು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಈವನ್ ನಮ್ಮ ಪ್ರಿಡಿಕ್ಷನ್ಸ್ ಇದೆ, ಮುನ್ಸೂಚನೆ ಇದೆ, ಅದರಲ್ಲೂ ಕೂಡ ಒಂದು ಸಾಧಾರಣವಾದಂಥ ಮುಂಗಾರನ್ನು ಪ್ರಿಡಿಕ್ಟ್ ಮಾಡಿರೋದ್ರಿಂದ ಇದು ಒಂದು ಇಂಪಾರ್ಟೆಂಟ್ ವಿಚಾರ. ಯಾಕೆಂದರೆ ನಮ್ಮಲ್ಲಿ ಅದರಲ್ಲೂ ಪರ್ಟಿಕ್ಯುಲರ್ಲಿ ನಮ್ಮ ಸದರ್ನ್ ಕರ್ನಾಟಕದಲ್ಲಿ ಈ ಒಂದು ಭತ್ತದ ಕೃಷಿ ಚಟುವಟಿಕೆ ಜೂನ್ ತಿಂಗಳಿಂದನೇ ಆರಂಭ ಆಗುತ್ತೆ. ಹಾಗಾಗಿ ರೈತರು ಪ್ರಮುಖವಾಗಿ ಈ ಒಂದು ಹಂಗಾಮಿನಲ್ಲಿ ಯಾವ್ಯಾವ ಭತ್ತದ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆದಂಥ ವಿಚಾರ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ನಮ್ಮ ರೈತರಲ್ಲಿ ಏನಾಗಿದೆ ಅಂತಂದರೆ ಅವರು ತೀರಾ ಮುಂದಾಲೋಚನೆ ಮಾಡಿ ಮೊದಲೇ ಡಿಸೈಡ್ ಮಾಡಿಕೊಂಡು ನಾನು ಈ ರೀತಿ ಭತ್ತದ ತಳಿನ ಈ ಸರಿ ಬೆಳಿಬೇಕು ಅಂತ ಮಾಡೋರು ತುಂಬ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ರೈತರು. ಬಹುತೇಕ ರೈತರು ಏನು ಅಂತಂದರೆ ನಾಳೆ ಬಿತ್ತನೆ ಮಾಡಬೇಕು ಅಂತಂದಾಗ ಇಂದ್ಲು ದಿವಸ ಬಿತ್ತನೆ ಬೀಜ ಹುಡುಕ್ತಾರೆ. ಅದರಲ್ಲಿ ಒಂದಷ್ಟು ಜನ ಅವತ್ತು ಹುಡ್ಕೋರಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಅಂಗಡಿಗೆ ಹೋಗಿ ಅವರು ಮನಸ್ಸಲ್ಲಿ ಯಾವುದೋ ಒಂದು ಭತ್ತದ ತಳಿನ ಬೆಳಿಬೇಕು ಅಂತ ಇರುತ್ತೆ, ಬಟ್ ಅವರು ಮೊದಲೇ ಅದಕ್ಕೆ ಅಗತ್ಯವಾದಂಥ ಕ್ರಮ ತೆಗೆದುಕೊಳ್ಳದೆ ಇರೋದ್ರಿಂದ ಅಲ್ಲೋಗಿ ಇಂಥ ಒಂದು ತಳಿದು ಬಿತ್ತನೆ ಬೀಜ ಬೇಕು ಅಂತ ಕೇಳಿದಾಗ ಏನಾಗುತ್ತೆ, ಅಂಗಡಿಲಿ ಇರೋದಿಲ್ಲ. ಅಥವಾ ನಮ್ಮ ಸರ್ಕಾರದ ಬೀಜ ನಿಗಮಗಳ ಒಂದು ಏನು ಔಟ್ಲೆಟ್ಗಳಿದೆ ಅಲ್ಲೂ ಕೂಡ ಖಾಲಿಯಾಗಿ ಹೋಗಿರ್ತಕ್ಕಂಥ ಸಂದರ್ಭಗಳು ಬಂದಿರ್ತವೆ. ಹಾಗಾಗಿ ರೈತರಲ್ಲಿ ಏನಪ್ಪ ಮನವಿ ಅಂತಂದರೆ, ನೀವು ಯಾವ ಬೆಳೆ ಬೆಳಿಬೇಕು ಅಂದರೆ ಯಾವ ತಳಿ ಬೆಳಿಬೇಕು ಭತ್ತದಲ್ಲಿ ಅನ್ನೋದನ್ನ ಮೊದಲೇ ನಿಗದಿಪಡಿಸ್ಕೊಂಡು ಆದಷ್ಟು ಬೇಗ ಮುಂಚಿತವಾಗಿ ಅದರ ಬಿತ್ತನೆ ಬೀಜವನ್ನು ಖರೀದಿ ಮಾಡಿ ತಮ್ಮಲ್ಲಿ ಇಟ್ಟುಕೊಂಡು ಆಮೇಲೆ ನೀವು ಒಂದು ಬಿತ್ತನೆ ಕಾರ್ಯಕ್ರಮಕ್ಕೆ ಹೋಗೋದು ಸೂಕ್ತ. ಆಮೇಲೆ ಇದರಲ್ಲಿ ಯಾಕೆ ನಾವು ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದರೆ, ನಮ್ಮ ಒಬ್ಬರು ಶಿಕ್ಷಕರಿದ್ರು, ಅವರು ಒಂದು ಗಾದೆ ಹೇಳ್ಕೊಡ್ತಾ ಇದ್ರು ನಮಗೆ. ಆವಾಗ ಏನಂತಂದರೆ, ಬಿತ್ತಿರೋದು ಕಾಗ್ಮರಿ ಜೋಳ, ಉತ್ತಿರೋದು ಎರೆಹೊಲ, ಹತ್ತಿಂದ ಬಾ ನನ್ನ ಸಣ್ಣ ಬತ್ವೆ, ಹತ್ತಿಂದ ಬಾ ನನ್ನ ಸಣ್ಣ ಬತ್ವೆ ಅಂದರೆ ಎತ್ತಿಂದ ಬಂದದ್ದು ಅಂತ. ಅಂದರೆ ನಾನು ಎರೆಹೊಲ ಉತ್ಬಿಟ್ಟು ಜೋಳ ಹಾಕ್ಬಿಟ್ಟು ನನಗೆ ಸಣ್ಣ ಭತ್ತ ಬರಬೇಕು ಅಂತಂದರೆ ಡೆಫಿನೆಟಾಗಿ ಅದು ಬರೋದಿಲ್ಲ. ಅದೇ ರೀತಿ ಭತ್ತದಲ್ಲೂ ಅಷ್ಟೇ. ಈಗ ಯಾವುದೋ ಒಂದು ಭತ್ತದ ತಳಿ ಹಾಕ್ಬಿಟ್ಟು ನನಗೆ ಈ ರೀತಿ ಬರಬೇಕು, ನನಗೆ ಆ ರೀತಿ ಬರಬೇಕು, ಅದರಲ್ಲಿ ಇಳುವರಿ ಹಿಂಗಿರಬೇಕು, ಅದರಲ್ಲಿ ರೋಗ ಹಿಂಗಿರಬೇಕು, ಆ ಥರ ಎಲ್ಲ ಒಂದು ನಿರೀಕ್ಷೆಗಳನ್ನ ಇಟ್ಕೊಳ್ಳೋದು ಡೆಫಿನೆಟ್ಲಿ ತಪ್ಪಾಗುತ್ತೆ. ಹಾಗಾಗಿ ನಿಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಒಂದು ಭತ್ತದ ತಳಿಗಳನ್ನು ಗುರುತಿಸ್ಕೊಂಡು ಆಯ್ಕೆ ಮಾಡಿಕೊಂಡು ಅದನ್ನು ಬೆಳೆದದ್ದೇ ಆದಲ್ಲಿ ಡೆಫಿನೆಟಾಗಿ ನಿಮ್ಮ ಏನು ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆಯನ್ನು ತಾವು ಸಾದರಪಡಿಸ್ಕೋಬೋದು. ಮತ್ತು ಈ ಪರ್ಟಿಕ್ಯುಲರ್ಲಿ ಏನಪ್ಪ ಅಂತಂದರೆ, ಭತ್ತದಲ್ಲಿ ದೀರ್ಘಾವಧಿ ತಳಿಗಳು, ಅಲ್ಪಾವಧಿ ತಳಿಗಳು, ಮಧ್ಯಮಾವಧಿ ತಳಿಗಳು ಈ ರೀತಿ ಬರ್ತವೆ. ಈ ತಳಿಗಳನ್ನ ಅವಧಿಯ ಅನುಗುಣವಾಗಿ ನಾವು ಜೂನ್ ತಿಂಗಳಲ್ಲಿ, ಜುಲೈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ ಬಿತ್ತನೆ ಮಾಡ್ಕೊಳ್ತಕ್ಕಂಥ ಒಂದು ಅಗತ್ಯತೆ ಇರುತ್ತೆ. ಇದರಲ್ಲಿ ಪರ್ಟಿಕ್ಯುಲರ್ಲಿ ನಾವು ಶುರು ಮಾಡುವಾಗ ಫಸ್ಟು ಒಂದು ದೀರ್ಘಾವಧಿ ತಳಿಗಳು ಅಂತ ತಗೋತೀವಿ. ದೀರ್ಘಾವಧಿ ತಳಿಗಳು ಅಂತಂದರೆ ಸಾಮಾನ್ಯವಾಗಿ 140ರಿಂದ 145 ದಿವಸ ಬರ್ತಕ್ಕಂಥ ತಳಿಗಳು. ಅಂದರೆ ಇದು ಬಿತ್ತನೆಯಿಂದ ನೆಕ್ಸ್ಟ್ ಕಟಾವಿನ ತನಕ ಹೇಳ್ತಾ ಇರೋದು, ನಾಟಿಯಿಂದಲ್ಲ. ಸೊ ಬಿತ್ತನೆಯಿಂದ ಕಟಾವು ತನಕ 145 ದಿವಸ ತಗೊಳ್ತವೆ ದೀರ್ಘಾವಧಿ ತಳಿಗಳು. ಇದರಲ್ಲಿ ಪ್ರಮುಖವಾಗಿ ಯಾವುದಪ್ಪ ಅಂತಂದರೆ BR 2655 ಅನ್ನೋ ಒಂದು ತಳಿ ಇದೆ. ಆದರೆ ಇತ್ತೀಚೆಗೆ ಏನಾಗಿದೆ, ನಮ್ಮ ಒಂದು ಮಳೆಯ ವಾತಾವರಣದಿಂದ, ನೀರಿನ ಲಭ್ಯತೆಯ ಕಾರಣದಿಂದ ಮತ್ತು ಬೇರೆ ಇನ್ನೂ ಒಂದಷ್ಟು ಕಾರಣಗಳಿಂದ ಈ ದೀರ್ಘಾವಧಿ ತಳಿಗಳಿಗೆ ಹೋಗ್ತಕ್ಕಂಥ ಇದನ್ನು ನಮ್ಮ ರೈತರಲ್ಲಿ ಒಂದು ಕಡಿಮೆ ಆಗ್ತಾ ಬರ್ತಾ ಇದೆ ಪ್ರಮಾಣ. ಸಾಮಾನ್ಯವಾಗಿ ಎಲ್ಲರೂ ಮಧ್ಯಮ ಅವಧಿ ಮತ್ತು ಅಲ್ಪಾವಧಿಗೆ ಹೋಗ್ತಾರೆ. ಯಾಕೆಂದರೆ ದೀರ್ಘಾವಧಿ ತಳಿಗಳನ್ನ ನಾವು ಜೂನ್ 30ನೇ ತಾರೀಕು ಒಳಗಡೆನೆ ಬಿತ್ತನೆ ಮುಗಿಸ್ಕೊಂಡಿರಬೇಕು. ಆದರೆ ಎಷ್ಟೊಂದು ಸರಿ ಏನಾಗಿರುತ್ತೆ, ಮಳೆ ಇನ್ನೂ ಬಂದಿರಲ್ಲ ಅಥವಾ ಡ್ಯಾಮಿಂದ ನೀರು ರಿಲೀಸ್ ಆಗಿರಲ್ಲ. ಆ ಒಂದು ಕಾರಣದಿಂದ ಜೂನ್ ಒಳಗಡೆ ಅವ್ರು ಮಾಡ್ಕೊಳ್ಳೋದು ಕಷ್ಟ ಆಗೋದ್ರಿಂದ ಈ ಒಂದು ತಳಿಯ ಒಂದು ಏನು ಕೃಷಿ ಪ್ರದೇಶ ಇದೆ ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಆದರೂ ಒಂದಷ್ಟು ಭಾಗದಲ್ಲಿ ಈ ಒಂದು ತಳಿನ ಬೆಳೀತಾರೆ. ಈ ತಳಿಯ ವಿಶೇಷತೆ ಏನಪ್ಪ ಅಂತಂದರೆ, ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿ. ಪರ್ಟಿಕ್ಯುಲರ್ಲಿ ಕೇರ್ಪೇಟೆ ಆ ಒಂದು ಭಾಗದಲ್ಲಿ ಇವತ್ತಿಗೂ ಕೂಡ ಈ ಒಂದು ತಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಎಲ್ಲೆಲ್ಲಿ ಬೆಂಕಿ ರೋಗ ತುಂಬ ವ್ಯಾಪಕವಾಗಿ ಬರ್ತದೆ ಅಂತ ಒಂದು ಕಡೆ ಈ ಒಂದು ದೀರ್ಘಾವಧಿ ತಳಿಯನ್ನು ನಾವು ಬೆಳೆಯೋದ್ರಿಂದ ಸೊ ಬೆಂಕಿ ರೋಗದಿಂದ ನಾವು ಡೆಫಿನೆಟಾಗಿ ಒಂದು
ಪಾರಾಗಬಹುದು. ಮತ್ತು ಈ ಒಂದು ದೀರ್ಘಾವಧಿ ತಳಿಯನ್ನು ಹೊರತುಪಡಿಸಿ ಇನ್ನೊಂದು ದೀರ್ಘಾವಧಿ ತಳಿ ಇದೆ, ಜಯ ಅಂತ. ಅದು ನಿಮಗೆ ಗೊತ್ತಿದೆ, ಎಲ್ಲ ರೈತರಿಗೂ ಗೊತ್ತಿದೆ, ಯಾಕೆಂದರೆ ಇದು ಸುಮಾರು 3-4 ದಶಕಗಳಿಂದ ವ್ಯಾಪಕವಾಗಿ ಬೆಳೀತಾ ಬಂದಿರತಕ್ಕಂಥ ಒಂದು ತಳಿ. ಆದರೆ ಈ ತಳಿನ ಡೆಫಿನೆಟಾಗಿ ಮುಂಗಾರಲ್ಲಿ ಬೆಳಿಬಾರ್ದು. ಇದನ್ನು ನಾವು ಮುಂಗಾರಿಗೆ ಸೂಕ್ತವಾದ ತಳಿ ಅಂತ ಹೇಳಿದ್ರು ಕೂಡ ಒಂದಷ್ಟು ಕಡೆ ಎಲ್ಲೋ ರೈತರಿಗೆ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗಿರೋ ಒಂದು ಕಾರಣದಿಂದ ಈ ಒಂದು ತಳಿನ ಮೆನ್ಷನ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಜಯ ಒಂದು ಏನು ತಳಿ ಇದೆ, ಇದಕ್ಕೆ ಹೆಚ್ಚಾಗಿ ಬೆಂಕಿ ರೋಗ ಮತ್ತು ಕಂದು ಹುಳುವಿನ ಒಂದು ಬಾಧೆನೂ ಕೂಡ ತುಂಬ ಹೆಚ್ಚಾಗಿ ಕಂಡುಬರೋ ಒಂದು ಕಾರಣದಿಂದ ಮುಂಗಾರಲ್ಲಿ ಈ ಎಲ್ಲ ರೋಗಗಳಿಗೆ ಪ್ರಶಸ್ತವಾಗಿರುತ್ತದೆ ಒಂದು ವಾತಾವರಣ. ಸೊ ಆ ಒಂದು ಕಾರಣದಿಂದ ಇದನ್ನು ಮುಂಗಾರಲ್ಲಿ ಬೆಳಿಬಾರ್ದು. ಯಾರು ಜಯ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀರಿ ಅವರೆಲ್ಲ ಒಂದು ಬೇಸಿಗೆ ಬೆಳೆಯಲ್ಲಿ ಇದನ್ನು ಬೆಳೆಯೋದು ಸೂಕ್ತ. ನೀವು ಮುಂಗಾರಲ್ಲಿ ದೀರ್ಘಾವಧಿ ತಳಿ ಬೆಳಿಬೇಕು ಅಂತಂದರೆ BR 2655 ಆಯ್ಕೆ ಮಾಡ್ಕೋಬೋದು. ಮತ್ತು ನೀರು ಬಂದಿಲ್ಲ ಅಂತಂದ್ರೂ ಕೂಡ ಯಾರಾದರೂ ಬೋರ್ ಇದ್ದು ಅಥವಾ ಅವ್ರದ್ದೇ ಆದ ಒಂದು ಸ್ವಂತ ನೀರಿನ ವ್ಯವಸ್ಥೆ ಇರೋರು ಕೂಡ ಈ ಒಂದು ಜೂನ್ 30 ಬಿತ್ತನೆ ಮಾಡ್ಕೊಳ್ಳೋರು BR 2655 ಬೆಳಿಬೋದು. ಈ ದೀರ್ಘಾವಧಿ ತಳಿಗಳ ನಂತರ ಬರ್ತಕ್ಕಂಥದ್ದು ಮಧ್ಯಮಾವಧಿ ತಳಿಗಳು. ಮಧ್ಯಮಾವಧಿ ತಳಿಗಳು ಬಿತ್ತನೆಯಿಂದ ಕಟಾವು ತನಕ ಸುಮಾರು 130ರಿಂದ 135 ದಿನಗಳನ್ನ ತೆಗೆದುಕೊಳ್ತವೆ. ಈ ಮಧ್ಯಮಾವಧಿ ಗುಂಪಿನಲ್ಲಿ ಸುಮಾರು ತಳಿಗಳು ಬರ್ತವೆ. ಉದಾಹರಣೆಗೆ ಗಂಗಾವತಿ ಸೋನಾ ಇದೆ, ತನು ಇದೆ, JGL 1798 ಇದೆ, MTU 1001 ಇದೆ, IR 30864 ಇದೆ, KMP 220 ಮತ್ತು ಜ್ಯೋತಿ. ಇಷ್ಟು ತಳಿಗಳು ಈ ಒಂದು ಮಧ್ಯಮಾವಧಿ ಒಂದು ಗುಂಪಿನಲ್ಲಿ ಬರ್ತವೆ. ಈ ಮಧ್ಯಮಾವಧಿ ತಳಿಗಳನ್ನ ನಾವು ಸಾಮಾನ್ಯವಾಗಿ ಜುಲೈ 1ರಿಂದ ಜುಲೈ 2ನೇ ವಾರದೊಳಗಡೆ ನಾವು ಬಿತ್ತನೆಯನ್ನು ಮಾಡ್ಕೊಳ್ಳೋಕ್ಕೆ ಪ್ರಸಕ್ತವಾದಂಥ ಒಂದು ಸಮಯ. ಇದರಲ್ಲಿ ಏನಪ್ಪ ಅಂದರೆ, ಈಗ ಜುಲೈ 2ನೇ ವಾರ ಅಂತಂದರೆ ಎಕ್ಸಾಕ್ಟಾಗಿ 15ನೇ ತಾರೀಕು ಆದಮೇಲೆ ಮಾಡಲೇಬಾರ್ದು ಅಂತೇನಿಲ್ಲ. ಒಂದು 8-10 ದಿವಸ ಆ ಕಡೆ ಈ ಕಡೆ ಯಾವ ವಾತಾವರಣದ ಯಾವ ರೀತಿ ಬದಲಾವಣೆಗಳಾಗ್ತಾ ಇರುತ್ತೆ ಅದಕ್ಕೆ ಅನುಗುಣವಾಗಿ ಒಂದು 8-10 ದಿವಸ ಆ ಕಡೆ ಈ ಕಡೆ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಬಟ್ ಅದನ್ನು ಮೀರಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಅಂತ ಒಂದು ಕಿವಿ ಮಾತನ್ನ ನಮ್ಮ ರೈತರಿಗೆ ಹೇಳ್ತೀನಿ. ಈ ಮಧ್ಯಮಾವಧಿ ತಳಿಗಳಲ್ಲಿ ಮೊದಲದಾಗಿ ತಗೊಂಡ್ರೆ ಗಂಗಾವತಿ ಸೋನಾ. ಸೊ ಗಂಗಾವತಿ ಸೋನಾ ಏನಪ್ಪ ಅಂತಂದರೆ ತುಂಬ ಸಣ್ಣ ಅಕ್ಕಿಯನ್ನು ಹೊಂದಿರತಕ್ಕಂಥ ತಳಿ. ಊಟಕ್ಕೆ ತುಂಬ ಯೋಗ್ಯವಾದಂಥ ಅಕ್ಕಿಯನ್ನು ಈ ಒಂದು ತಳಿಯಿಂದ ನಾವು ಪಡ್ಕೋಬೋದು. ಅದೇ ರೀತಿ ತನು ಅಂತ ಇದೆ. ಸೊ ತನುನು ಕೂಡ ಮಂಡ್ಯ VC ಫಾರಮ್ನಿಂದನೇ ಅಭಿವೃದ್ಧಿಪಡಿಸಿ ಬಿಡುಗಡೆಯಾಗಿರ್ತಕ್ಕಂಥ ತಳಿ. ಇದು ಕೂಡ ಮೀಡಿಯಂ ಡ್ಯೂರೇಷನ್ ವೆರೈಟಿ ಮತ್ತು ಇದು ಹೈಟ್ ತುಂಬ ಚೆನ್ನಾಗಿ ಬರುತ್ತೆ ತನು. ಸೊ ಹಾಗಾಗಿ ನಮಗೆ ಹುಲ್ಲೂ ಬೇಕು ಮತ್ತು ನಮಗೆ ಊಟಕ್ಕೆ ಯೋಗ್ಯವಾದಂಥ ಅಕ್ಕಿನೂ ಬೇಕು ಅನ್ನೋ ಒಂದು ಸಂದರ್ಭದಲ್ಲಿ ಡೆಫಿನೆಟಾಗಿ ಈ ತನು ಒಂದು ತಳಿಯನ್ನು ನಾವು ಬೆಳ್ಕೋಬೋದು. ಮತ್ತು JGL 1798 ಮತ್ತು MTU 1001 ಇವು ಆಲ್ರೆಡಿ ಮೊದಲಿಂದ ಪ್ರಚಲಿತ ಇರತಕ್ಕಂಥ ತಳಿಗಳು. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ರೈತರಿಗೂ ಆಲ್ರೆಡಿ ಮಾಹಿತಿ ಇದೆ. ಇವನ್ನ ಕೂಡ ನೀವು ಬೆಳ್ಕೋಬೋದು. ಇದನ್ನು ಹೊರತುಪಡಿಸಿ IR 30864 ಅಂತ ಒಂದು ತಳಿ ಇದೆ. ಇದೇನಪ್ಪ ಅಂತಂದರೆ ವಿಶೇಷತೆ ಈ ತಳಿದು ಈ ಎಲ್ಲೆಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಿರ್ತವೆ, ಅಂದರೆ ಈಗ ಚೌಳು ಮತ್ತು ಕ್ಷಾರದಿಂದ ಬಾಧಿತವಾಗಿರ್ತಕ್ಕಂಥ ಕೃಷಿ ಭೂಮಿಗಳಿದ್ದಾವೆ, ಅಂಥ ಒಂದು ಸಂದರ್ಭದಲ್ಲಿ ನಾವು ಈ IR 30864 ಬೆಳ್ಕೋಬೋದು. ಯಾಕೆಂದರೆ ಇದರಲ್ಲಿ ಸ್ವಲ್ಪ ಈ ಒಂದು ಸಮಸ್ಯೆಯನ್ನು ತಡೆದುಕೊಂಡು ಒಂದು ನಿರೀಕ್ಷಿತ ಮಟ್ಟದಲ್ಲಿ ಇಳುವರಿನ ಕೊಡ್ತಕ್ಕಂಥ ಸಾಮರ್ಥ್ಯ IR 30864ರಲ್ಲಿದೆ. ಇವನ್ನ ಹೊರತುಪಡಿಸಿ ಇನ್ನೊಂದು ತಳಿ ಮಧ್ಯಮಾವಧಿದು ಬರೋದು ಯಾವುದಪ್ಪ ಅಂತಂದರೆ ಜ್ಯೋತಿ. ಈಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಕೆಂಪು ಅಕ್ಕಿಯನ್ನು ನೀಡ್ತಕ್ಕಂಥ ದಪ್ಪದಾದಂಥ ಉದ್ದವಾದಂಥ ಧಾನ್ಯವನ್ನು ಹೊಂದಿರತಕ್ಕಂಥ ತಳಿ. ಮೂಲತಃ ಇದು ಕೇರಳ ಕೃಷಿ ವಿಶ್ವವಿದ್ಯಾನಿಲಯದಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಮತ್ತು ಇದನ್ನು ಕೂಡ ಕಳೆದ ಒಂದು 3-4 ದಶಕಗಳಿಂದ ಎಲ್ಲ ರೈತರು ಬೆಳೀತಾನೆ ಬಂದಿರತಕ್ಕಂಥ ಒಂದು ತಳಿ. ಆದರೆ ಏನಪ್ಪ ಸಮಸ್ಯೆ ಅಂತಂದರೆ ಈ ತಳಿ ತುಂಬ ಗಿಡ್ಡವಾಗಿ ಬೆಳೀತದೆ, ಹುಲ್ಲಿನ ಇಳುವರಿ ಸ್ವಲ್ಪ ಕಡಿಮೆ. ಅದಕ್ಕಿಂತನೂ ಮುಖ್ಯವಾಗಿ ಈ ರೋಗಗಳ ಹಾವಳಿ ತುಂಬ ಜಾಸ್ತಿ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಈಗ ಬೆಂಕಿ ರೋಗ ಅಂತ ಏನು ನಾವು ಕರಿತೀವಿ, ಅದರಲ್ಲಿ ಎಲೆ ಬೆಂಕಿ ರೋಗ ಆಗ್ಬೋದು, ಕುತ್ತಿಗೆ ಬೆಂಕಿ ರೋಗ ಆಗ್ಬೋದು, ಮತ್ತು ಬೇರೆ ರೋಗಗಳು ಕೂಡ ತುಂಬ ಹೆಚ್ಚಾಗಿ ಕಂಡುಬರುತ್ತೆ ಈ ಒಂದು ಜ್ಯೋತಿ ತಳಿಯಲ್ಲಿ. ಆ ಒಂದು ಕಾರಣದಿಂದ ನಮ್ಮ ಸರ್ಕಾರದ ಕೃಷಿ ಇಲಾಖೆಯಿಂದ ಮತ್ತು ರೈತರ ವತಿಯಿಂದನೂ ಕೂಡ ಈ ಜ್ಯೋತಿಗೆ ಒಂದು ಪರ್ಯಾಯವಾಗಿ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕೋರಿಕೆ ಹಲವಾರು ವರ್ಷಗಳಿಂದ ಬರ್ತಾ ಇತ್ತು. ಆ ಒಂದು ದಿಶೆಯಲ್ಲಿ ನಾವು ಹೊಸದಾಗಿ ಅಭಿವೃದ್ಧಿಪಡಿಸಿದಂಥ ತಳಿ KMP 220.
ಅಂದರೆ ಎಲ್ಲಿ ಯಾರ್ಯಾರು ಜ್ಯೋತಿ ಬೆಳಿಬೇಕು ಅಂತ ಅಂದ್ಕೊಂಡಿರ್ತೀರಿ ಅವರು ಜ್ಯೋತಿ ಬದಲು KMP 220 ಅಥವಾ ಮಂಡ್ಯ ಜ್ಯೋತಿ ಅಂತಲೂ ಕೂಡ ಇದಕ್ಕೆ ನಾವು ನಾಮಕರಣವನ್ನು ಮಾಡಿದ್ದೇವೆ. ಈ ಮಂಡ್ಯ ಜ್ಯೋತಿಯನ್ನು ಬೆಳೆಯೋದ್ರಿಂದ ತಾವು ಒಂದು ಉತ್ತಮವಾದಂಥ ಬೆಳೆಯನ್ನು ನಿರೀಕ್ಷಿಸಬಹುದು. ಈ KMP 220 ವಿಶೇಷತೆಗಳೇನಪ್ಪ ಅಂತಂದರೆ ಇದು ಕೂಡ ಜ್ಯೋತಿ ಧಾನ್ಯವನ್ನೇ ಹೋಲ್ತಕ್ಕಂಥ ದಪ್ಪವಾದ ಮತ್ತು ಕೆಂಪು ಧಾನ್ಯವನ್ನು ಹೊಂದಿರತಕ್ಕಂಥ ಒಂದು ತಳಿಯಾಗಿದೆ. ಮತ್ತು ಜ್ಯೋತಿಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ನಮ್ಮ ಬೆಂಕಿ ರೋಗ ಮತ್ತು ಅದರಲ್ಲಿ ಎಲೆ ಬೆಂಕಿ ರೋಗ ಆಗ್ಬೋದು, ಕುತ್ತಿಗೆ ಬೆಂಕಿ ರೋಗ ಆಗ್ಬೋದು, ಈ ರೋಗಗಳಿಗೆ ಒಂದು ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿ. ಮತ್ತು ಅದರ ಬೆಳವಣಿಗೆಯಲ್ಲೂ ಕೂಡ ನೋಡೋದಾದರೆ ಜ್ಯೋತಿಗಿಂತ ಹೆಚ್ಚು ಕಡಿಮೆ ಒಂದು 3.5 ಅಡಿ ಎತ್ತರ ಬೆಳೀತಕ್ಕಂಥ ತಳಿ ಈ KMP 220. ಹಾಗಾಗಿ ಈ 220 ತಳಿಯನ್ನು ಅಥವಾ ಮಂಡ್ಯ ಜ್ಯೋತಿಯನ್ನು ಬೆಳೆಯೋದ್ರಿಂದ ಹೆಚ್ಚಿನ ಧಾನ್ಯದ ಇಳುವರಿ ಜೊತೆಗೆ ಹುಲ್ಲಿನ ಇಳುವರಿನೂ ಕೂಡ ಪಡ್ಕೋಬೋದು. ಯಾಕೆಂದರೆ ಎಷ್ಟೊಂದು ರೈತರು ಒಂದಷ್ಟು ಜನ ಕೇಳ್ತಾರೆ, ನಮಗೆ ಇಳುವರಿಲಿ ಬೇಕಾದರೆ 1-2 ಕ್ವಿಂಟಲ್ ಕಡಿಮೆ ಆದರೂ ಪರವಾಗಿಲ್ಲ ಸರ್, ನಮ್ಮ ಮನೆಗಳಲ್ಲಿ ಹಸು ಕರುಗಳಿದ್ದಾವೆ, ಅವಕ್ಕೆ ಒಂದು ಹುಲ್ಲು ಬೇಕು, ಆ ಒಂದು ಕಾರಣದಿಂದ ಹೆಚ್ಚಿನ ಹುಲ್ಲನ್ನು ಕೊಡ್ತಕ್ಕಂಥ ತಳಿಗಳನ್ನ ಕೂಡ ರೆಕಮೆಂಡ್ ಮಾಡಿ ಅಂತ ಕೇಳ್ತಾ ಇರ್ತಾರೆ. ಆ ಒಂದು ದಿಶೆಯಲ್ಲಿ ನಾವು ನೋಡೋದಾಯಿತು ಅಂತಂದರೆ KMP 220 ಅಥವಾ ಮಂಡ್ಯ ಜ್ಯೋತಿಯನ್ನು ಬೆಳಿಬೋದು. ಮತ್ತು ಅವಧಿಯಲ್ಲಿ ಯಾವುದೇ ವ್ಯತ್ಯಾಸ ಇರಲ್ಲ. ಈಗ ಏನು ಒಂದು 125ರಿಂದ 130 ದಿವಸ ಅವಧಿ ತಗೊಳುತ್ತೆ ಜ್ಯೋತಿ, ಇದು ಕೂಡ ಅದೇ ಅವಧಿಯಲ್ಲಿ ಬರ್ತಕ್ಕಂಥದ್ದು. ಆ ಒಂದು ಕಾರಣದಿಂದ ತಾವು ಡೆಫಿನೆಟ್ ಆಗಿ ಜ್ಯೋತಿ ಬದಲು KMP 220ನ ಬೆಳಿಬೋದು. ಮತ್ಸ್ಯತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಜೂನ್ 10ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭಾಗವಹಿಸುತ್ತಾರೆ ಮೈಸೂರು ವಲಯದ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ ಆರ್ ಗಣೇಶ. ದೂರವಾಣಿ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ಜೂನ್ 10ನೇ ತಾರೀಕು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮತ್ಸ್ಯತರಂಗ. ಇದು ಮುಗಿದ ನಂತರ ಇನ್ನೂ ಸ್ವಲ್ಪ ನಮಗೆ ನೀರಿನ ಲಭ್ಯತೆ ಲೇಟ್ ಆಯಿತು, ನಾವು ಜುಲೈ ಕೊನೆ ಭಾಗದಲ್ಲಿದ್ದೀವಿ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಾಗ ಅಲ್ಪಾವಧಿ ತಳಿಗಳಿಗೆ ನಾವು ಹೋಗ್ಬೋದು. ಸೊ ಅಲ್ಪಾವಧಿ ತಳಿಗಳೇನಪ್ಪ ಅಂತಂದರೆ ನಾವು ಜುಲೈ ಕೊನೆ ಒಳಗಡೆ ಬಿತ್ತನೆಯನ್ನು ಮುಗಿಸ್ಕೋಬೇಕಾಗತ್ತೆ. ಇನ್ನೂ ತೀರಾ ಲೇಟ್ ಆಗಿಬಿಡ್ತು ಅಂತಂದರೆ ಏನಾಗುತ್ತೆ, ಅವು ಈ ಎಲ್ಲ ತಳಿಗಳು ಅಷ್ಟೇ. ಈಗ ಏನೇನೋ ಒಂದು ನಾನು ಅವಧಿಯನ್ನು ಹೇಳಿರ್ತೀನಿ, ಅದನ್ನು ಮೀರಿ ಇನ್ನು ತುಂಬ ತಡವಾಗಿ ಆ ಒಂದು ನಿಗದಿತ ಸಮಯಕ್ಕಿಂತ ಈ ಒಂದು ಗುಂಪಿನ ತಳಿಗಳನ್ನ ಬೆಳೆದಾಗ ಏನಾಗುತ್ತೆ, ಅವು ಚಳಿಗೆ ಸಿಗಾಕೊಂಡ್ಬಿಡ್ತವೆ. ಸೊ ಚಳಿಗೆ ಸಿಗಾಕೊಳ್ಳೋದ್ರಿಂದ ಏನು ಈ ತೆನೆಗಳಿರುತ್ತೆ ಅದು ನಮ್ಮ ಒಂದು ಫ್ಲ್ಯಾಗ್ ಲೀಫ್ ಅಥವಾ ಬಾವುಟದ ಎಲೆ ಅಂತ ಏನು ಕರಿತೀವಿ, ಆ ಎಲೆಯಿಂದ ಸಂಪೂರ್ಣವಾಗಿ ಹೊರಗಡೆ ಬರೋದಿಲ್ಲ. ಹಾಗಾಗಿ ಅರ್ಧಕ್ಕರ್ಧ ತೆನೆ ಒಂದು ಎಲೆ ಒಳಗಡೆನೆ ಉಳ್ಕೊಂಡ್ಬಿಟ್ಟು ಆ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಕಾಳುಗಳು ಚೆಳ್ಳಾಗ್ತವೆ. ಸೊ ಆ ಒಂದು ಕಾರಣದಲ್ಲಿ ಏನಾಗುತ್ತೆ, ನಮಗೆ ಇಳುವರಿಯಲ್ಲಿ ತುಂಬ ಕುಂಠಿತ ಆಗುತ್ತೆ. ಆ ಒಂದು ರೀಸನ್ನಿಂದ ಡೆಫಿನೆಟ್ ಆಗಿ ನಾವು ಈಗ ಏನು ಒಂದು ದಿನಾಂಕಗಳನ್ನ ಹೇಳ್ತಾ ಇದ್ದೀವಿ, ಆ ದಿನಾಂಕಗಳ ಒಳಗಡೆ ಒಂದು 8 ದಿವಸ ಆ ಕಡೆ ಈ ಕಡೆ ಮಾಡಿಕೊಂಡು ಒಂದು ಬಿತ್ತನೆ ಕಾರ್ಯಕ್ರಮವನ್ನು ತಾವು ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಈ ಅಲ್ಪಾವಧಿ ತಳಿಗಳನ್ನ ಜುಲೈ ಎಂಡ್ ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ತಳಿಗಳು ಅಂದರೆ ಮೊದಲಿಂದ ಬೆಳೀತಕ್ಕಂಥ ಪ್ರಚಲಿತವಾಗಿರ್ತಕ್ಕಂಥ IR64 ಇದೆ, ಅಥವಾ ರೈತರ ಒಂದು ಭಾಷೆಯಲ್ಲಿ ಮಿನಿ ಲಾಂಗ್ ಅಂತ ಏನು ಕರಿತೀರಿ IR64 ಇದೆ. ಸಮೃದ್ಧಿ ಅಂತ ಕೂಡ ನಮ್ಮ VC ಫಾರಮ್ನಿಂದ ಕಳೆದ ಸಾಲುಗಳಲ್ಲಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ ಇದೆ. MTU 1010 ಇದೆ, ರಾಶಿ ಇದೆ, ಮತ್ತು RNR 15048 ಇದೆ, ಮತ್ತು KMP 225 ಅನ್ನೋ ತಳಿಗಳು ಈ ಅಲ್ಪಾವಧಿ ತಳಿಯ ಒಂದು ಗುಂಪಿನಲ್ಲಿ ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ನಾನು ಇವು ಎಲ್ಲ ಈಗ ರಾಶಿ ಆಗ್ಬೋದು, 1010 ಆಗಬಹುದು, ಅಥವಾ IR64 ಇದ್ರ ಬಗ್ಗೆ ನೀವು ಹಲವಾರು ವರ್ಷಗಳಿಂದ ಕೇಳಿರ್ತೀರಿ. ಹಾಗಾಗಿ ಅದ್ರ ಬದಲು ನಾನು ಹೊಸದಾಗಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಆ್ಯಡ್ ಆಗಿರ್ತಕ್ಕಂಥ ಹೊಸ ತಳಿಗಳ ಬಗ್ಗೆ ಸ್ವಲ್ಪ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಪ್ರಮುಖವಾಗಿ ಫಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದರೆ KMP 225. ಸೊ KMP 225 ನಾವು IR64 ಅಥವಾ ನೀವು ಮಿನಿ ಲಾಂಗ್ ಅಂತ ಏನು ಕರಿತೀರಿ ಅದಕ್ಕೆ ಪರ್ಯಾಯವಾಗಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥ ತಳಿ.
ಯಾಕಪ್ಪ ಅಂತಂದರೆ IR64 ತುಂಬ ಚೆನ್ನಾಗಿ ಬರ್ತಕ್ಕಂಥ ಬೆಳೆ, ಒಳ್ಳೆ ಅಡಾಪ್ಟಬಿಲಿಟಿ ಇದೆ. ನೀವು ಯಾವ ಒಂದು ವಾತಾವರಣದಲ್ಲಿ ಬೆಳೆದ್ರೂ ಅದು ವಾತಾವರಣಕ್ಕೆ ಅನುಗುಣವಾಗಿ ಹೊಂದ್ಕೊಂಡು ಒಂದು ಉತ್ತಮ ಇಳುವರಿಯನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ತಳಿ. ಮತ್ತು ಮಾರ್ಕೆಟ್ಗೆ ಹೋದಾಗಲೂ ಕೂಡ ಅದನ್ನು ಒಂದು ವ್ಯಾಪಕವಾದ ಮಾರ್ಕೆಟಿಂಗು ಸಪೋರ್ಟು ಕೂಡ ತುಂಬ ಚೆನ್ನಾಗಿದೆ. ಅದರ ಮಾರಾಟ ಮಾಡೋಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಕೂಡ ಇಲ್ಲ. ಆದರೆ IR64 ಸಮಸ್ಯೆ ಏನಪ್ಪ ಅಂತಂದರೆ ಅದು ಕೂಡ ಬೆಂಕಿ ರೋಗಕ್ಕೆ ತುತ್ತಾಗ್ತಕ್ಕಂಥ ಒಂದು ತಳಿ. ಆ ಒಂದು ಕಾರಣದಿಂದ ನಾವು ಈ IR64 ರೀತಿನೇ ಧಾನ್ಯಗಳನ್ನು ಹೊಂದಿರತಕ್ಕಂಥ IR64 ರೀತಿನೇ ಅದೇ ಎತ್ತರದಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಕೂಡ ನಾವು ಒಂದು ಈ ಅಭಿವೃದ್ಧಿಪಡಿಸಿದ್ದೀವಿ. ನಾವು ಒಂದು ಕೈಯಲ್ಲಿ IR64, ಇನ್ನೊಂದು ಕೈಯಲ್ಲಿ ಒಂದು KMP 225 ಭತ್ತ ಹಿಡ್ಕೊಂಡ್ರೆ ಡೆಫಿನೆಟಾಗಿ ಯಾವುದೇ ವ್ಯತ್ಯಾಸ ಕಾಣೋದಿಲ್ಲ. ನಮಗೂ ಕೂಡ ಡಿಫ್ರೆನ್ಷಿಯೇಟ್ ಮಾಡೋದು ತುಂಬ ಕಷ್ಟ ಆಗ್ಬಿಡುತ್ತೆ, ಅಷ್ಟು ಸಿಮಿಲಾರಿಟಿ ಇರ್ತಕ್ಕಂಥದ್ದು. ಈವನ್ ಬೆಳೆಯಲ್ಲೂ ಕೂಡ ಅಷ್ಟೇ, ಎಕ್ಸಾಕ್ಟ್ಲಿ IR64 ಯಾವ ರೀತಿ ಬರುತ್ತೆ ಅದೇ ರೀತಿ ಬೆಳೆ ಬರ್ತಕ್ಕಂಥ ಒಂದು ತಳಿ KMP 225. ಬಟ್ ಓನ್ಲಿ ಡಿಫ್ರೆನ್ಸ್ ಏನಪ್ಪ ಅಂತಂದರೆ IR64 ಬೆಂಕಿ ರೋಗಕ್ಕೆ ತುತ್ತಾಗ್ತಕ್ಕಂಥ ತಳಿ ಮತ್ತು KMP 225 ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರತಕ್ಕಂಥ ಹೊಸ ತಳಿ. ಮತ್ತು ಅದನ್ನು ಹೊರತುಪಡಿಸಿ ಈ ಒಂದು ಅಲ್ಪಾವಧಿ ತಳಿಗಳ ಗುಂಪಿನಲ್ಲಿ ಬರ್ತಕ್ಕಂಥದ್ದು ಸಮೃದ್ಧಿ ಅಂತ. ಸಮೃದ್ಧಿನೂ ಕೂಡ ಒಂದು ತೀರಾ ಸಣ್ಣ ಕಾಳನ್ನು ಹೊಂದಿರತಕ್ಕಂಥ ಭತ್ತದ ತಳಿ, ಊಟಕ್ಕೆ ತುಂಬ ಯೋಗ್ಯವಾದಂಥ ಒಂದು ತಳಿ, ಮತ್ತು ಮಾರ್ಕೆಟಿಂಗು ಕೂಡ ಇದಕ್ಕೆ ಚೆನ್ನಾಗಿ ಆಗತ್ತೆ. ಮತ್ತು RNR 15048 ಇದನ್ನು ತೆಲಂಗಾಣ ಸೋನಾ ಅಂತಲೂ ಕೂಡ ನಾವು ಕರಿತೀವಿ. ಈ ಒಂದು ತಳಿ ತುಂಬ ಆಲ್ರೆಡಿ ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ತಳಿ. ಇದು ಒರಿಜಿನಲಿ ಒಂದು ರಾಜೇಂದ್ರ ನಗರ ಆಂಧ್ರ ಪ್ರದೇಶ ಅಲ್ಲಿ ಒಂದು ಅಭಿವೃದ್ಧಿ ಪಟ್ಟಂಥ ಒಂದು ತಳಿ. ಇಲ್ಲಿಗೂ ಅಡ್ಜಸ್ಟ್ ಆದದ್ರಿಂದ ಅದನ್ನು ನಮ್ಮ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವತಿಯಿಂದ ಈ ಒಂದು ಮೈಸೂರು ಪ್ರಾಂತ್ಯಕ್ಕೂ ಕೂಡ ಇದನ್ನು ನಾವು ಅನುಮೋದನೆ ನೀಡಿರ್ತೀವಿ. ಹಾಗಾಗಿ ಯಾರ್ಯಾರು ತುಂಬ ಊಟಕ್ಕೆ ಮತ್ತು ಮಾರುಕಟ್ಟೆ ಚೆನ್ನಾಗಿರಬೇಕು ಅಂತ ಸಣ್ಣ ಅಕ್ಕಿ ಬೇಕು ಅಂತ ಅಂದ್ಕೊಂಡಿರ್ತಾರೆ ಅವರು RNR 15048 ಬೆಳಿಬೋದು. ಮತ್ತು ಈ RNR 15048 ಒಂದು ವಿಶೇಷತೆ ಏನಪ್ಪ ಅಂತಂದರೆ ಒಂದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ ಏನು ಕರಿತೀವಿ. ಗ್ಲೈಸೆಮಿಕ್ ಇಂಡೆಕ್ಸ್ ಅಂತಂದರೆ ಈಗ ನಾವು ಯಾವುದೇ ಒಂದು ಆಹಾರವನ್ನು ತಿಂದಾಗ ಅದರಿಂದ ಯಾವ ಪ್ರಮಾಣದಲ್ಲಿ ಒಂದು ಸಕ್ಕರೆ ಅಂಶ ನಮ್ಮ ಒಂದು ರಕ್ತದ ಒಳಗಡೆಗೆ ಬಿಡುಗಡೆ ಆಗುತ್ತೆ ಅನ್ನೋದು ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನೋ ಒಂದು ಸೂಚ್ಯಂಕ. ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇದೆ ಅಂತಂದರೆ ಅರ್ಥ ಏನಪ್ಪ ಅಂದರೆ ಶುಗರು ತುಂಬ ಫಾಸ್ಟಾಗಿ ರಿಲೀಸ್ ಆಗ್ತಾ ಹೋಗುತ್ತೆ ಬ್ಲಡ್ ಸ್ಟ್ರೀಮ್ಗೆ. ಅದೇ ಕಡಿಮೆ ಇದೆ ಅಂದರೆ ನಿಧಾನವಾಗಿ ರಿಲೀಸ್ ಆಗುತ್ತೆ. ಹಾಗಾಗಿ ಯಾರಿಗೆ ಈ ಮಧುಮೇಹಿಗಳು ಇರ್ತಾರೆ, ಅಂದರೆ ಈ ಡಯಾಬಿಟಿಸ್ ಇರ್ತಕ್ಕಂಥವ್ರು ಅಥವಾ ಈವನ್ ಸ್ವಲ್ಪ ವೆಯ್ಟ್ ವಾಚರ್ಸ್ ಅಥವಾ ಏನು ತೂಕ ಕಡಿಮೆ ಮಾಡಬೇಕು ಅಂತ ಅಂದ್ಕೊಳ್ಳೋರು, ಮತ್ತು ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಅವರು ಸೇವನೆ ಮಾಡೋಕ್ಕೆ ತುಂಬ ಯೋಗ್ಯವಾದಂಥ ತಳಿ. ಸಾಮಾನ್ಯವಾಗಿ ನಾವು ಡಯಾಬಿಟಿಕ್ ಪೇಷಂಟ್ಸ್ಗೆ ಉತ್ತಮವಾದ ತಳಿ ಅಂತಂದರೆ ಎಲ್ಲರ ಮನಸ್ಸಲ್ಲಿ ಬರೋದೇನಪ್ಪ ಅಂದರೆ ಇದು ಊಟಕ್ಕೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ, ತುಂಬ ಗಟ್ಟಿಯಾಗಿರುತ್ತೆ, ಆ ರೀತಿ ಒಂದು ಚಿತ್ರಣ ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು. ಬಟ್ ಡೆಫಿನೆಟಾಗಿ ಆ ರೀತಿ ಇಲ್ಲ. ಈಗ ನೀವು ಏನು ಅಂಗಡಿಲಿ ಬುಲೆಟ್ ರೈಸ್ ಅಂತ ತಗೊಂಡು ತಿಂತೀರಿ ಅದೇ ರೀತಿಯ ಒಂದು ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ತಳಿ. ಊಟಕ್ಕೆ ತುಂಬ ಚೆನ್ನಾಗಿದೆ. ನೀವು ಹಲವಾರು ಪದಾರ್ಥಗಳನ್ನು ಇದರಲ್ಲಿ ನೀವು ಚಿತ್ರಾನ್ನ ಆಗಲಿ ಅಥವಾ ಪಲಾವ್ ಆಗಲಿ ಏನು ಬೇಕಾದರೂ ಮಾಡೋಕ್ಕೆ ಯೋಗ್ಯವಾದಂಥ ತಳಿ. ಅದ್ರ ಜೊತೆಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಈ ಮಧುಮೇಹಿಗಳಿಗೆ ತುಂಬ ಉಪಯೋಗವಾಗ್ತಂಥ ತಳಿ. ಈಗ ಅದನ್ನೇ ನಿಮ್ಗೆ ಇನ್ನೂ ಬಿಡಿಸಿ ಸ್ವಲ್ಪ ಹೇಳಬೇಕು ಅಂದರೆ, ಯಾಕೆಂದರೆ ಈ ಒಂದು ತಳಿ ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ಕಮರ್ಷಿಯಲೈಸ್ ಆಗಿ ನೀವು ಯಾವುದೇ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಕೂಡ ಇದು ಮಾರಾಟ ಆಗ್ತಾ ಇದೆ. ತುಂಬ ಪ್ರೀಮಿಯಂ ಪ್ರೈಸು, ಅಂದರೆ 1 kg 120 250 ರೂಪಾಯಿ ತನಕ ಈ ಒಂದು ಭತ್ತದ ತಳಿ ಅಕ್ಕಿಯನ್ನು ಹೆಸರೇನು ಅಂದರೆ RNR 15048. ನಾಮಕರಣ ಮಾಡಿಲ್ವ ಇದಕ್ಕೆ ಸರ್? ಅದ್ರ ಹೆಸರೇ RNR 15048 ಅಥವಾ ತೆಲಂಗಾಣ ಸೋನಾ ಅಂತಲೂ ಕೂಡ ಕರೀತಾರೆ. ಬಟ್ ಇದು ಪಾಪ್ಯುಲರ್ ಆಗಿರೋದು RNR 15048 ಅಂತಾನೆ. ಆದರೆ ಈ ಎಷ್ಟೊಂದು ಕಡೆ ಈ ಆ್ಯಂಟಿ ಡಯಾಬಿಟಿಕ್ ರೈಸ್ ಅಂತ ಪ್ರಮೋಟ್ ಮಾಡೋ ಕಡೆ ಅವರು ಈ ಹೆಸರನ್ನ ಮರೆಮಾಚಿ ಜಸ್ಟ್ ಆ್ಯಂಟಿ ಡಯಾಬಿಟಿಕ್ ರೈಸ್ ಅಂತ ಕೊಡ್ತಾ ಇದ್ದಾರೆ. ಬಟ್ ನೀವು RNR 15048 ಅಂತ ಜಸ್ಟ್ ಒಂದು ಗೂಗಲ್ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಇದ್ರ ಪ್ರಾಡಕ್ಟ್ಸು ಆನ್ಲೈನಲ್ಲಿ ಅವೈಲೇಬಲ್ ಇದೆ. ನಾವೇ ಬೆಳೀತಾ ಇದ್ದೀವಿ ಭತ್ತನ, ಬಟ್ ನಾವು ತಿಂತಾ ಇಲ್ಲ, ಅದನ್ನು ಮಾರ್ತಾ ಇದ್ದೀವಿ. ಅದನ್ನು ಬೇರೆಯವರು ಹೆಚ್ಚಿನ ಬೆಲೆಗೆ ಕೊಟ್ಟು ಅದನ್ನು ಕೊಂಡ್ಕೊಂಡು ತಿಂತಾ ಇದ್ದಾರೆ. ಹಾಗಾಗಿ ನಾವೇ ಬೆಳೀತಾ ಇರೋದ್ರಿಂದ ನಮ್ಮ ರೈತ ಸಮುದಾಯದವರು ಇದನ್ನು ಅಟ್ಲೀಸ್ಟ್ ಮಾರಾಟ ಮಾಡುವಾಗ ತಮ್ಮ ಒಂದು ಊಟಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಇಟ್ಕೊಂಡು ಬೇಕಾದರೆ ಮಿಕ್ಕದನ್ನು ಮಾರಾಟ ಮಾಡೋದ್ರಿಂದ ನೀವು ಒಂದು ಬೆಳೆಯನ್ನು ಬೆಳೆಯೋದ್ರಿಂದ ಹಣಕಾಸಿನ ರೂಪದಲ್ಲಾದರೂ ಆಗ್ಬೋದು ಅಥವಾ ತಮ್ಮ ಆರೋಗ್ಯದ ಒಂದು ದೃಷ್ಟಿಯಿಂದನೂ ಕೂಡ ನಾವು ಅನುಕೂಲವನ್ನು ಪಡ್ಕೋಬೋದು ಈ ತಳಿಗಳನ್ನ ಬೆಳೆಯೋದ್ರಲ್ಲಿ.
ಮತ್ತೆ ಈ ತಳಿಗಳನ್ನ ಬೆಳೆಯುವಾಗ ನಾವು ಇನ್ನೊಂದೇನಪ್ಪ ಅಂತಂದ್ರೆ, ಈಗ ದೀರ್ಘಾವಧಿ ತಳಿ, ಮಧ್ಯಮಾವಧಿ ತಳಿ ಮತ್ತೆ ಅಲ್ಪಾವಧಿ ತಳಿಗಳು ಇಳುವರಿ ಕೂಡ ದೀರ್ಘಾವಧಿಯಿಂದ ಅಲ್ಪಾವಧಿ ತನಕ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂತಂದ್ರೆ ಸಾಮಾನ್ಯವಾಗಿ ದೀರ್ಘಾವಧಿ ತಳಿಗಳು ಹೆಚ್ಚಿನ ದಿನ ಬೆಳೆಯಲ್ಲಿ ಇರ್ತವೆ. ಹಂಗಾಗಿ ಅದಕ್ಕೆ ಆಹಾರ ಉತ್ಪಾದನೆ ಮಾಡ್ಕೊಳ್ಳೋಕೆ ಸಾಕಷ್ಟು ಸಾವಕಾಶವಾದಂಥ ಸಮಯ ಇರುತ್ತೆ. ಅದೇ ದಿನಗಳು ಕಡಿಮೆ ಆದಂಗೆ ಅವಕ್ಕೆ ಒಂದು ಆಹಾರ ಉತ್ಪಾದನೆ ಮಾಡ್ತಕ್ಕಂಥ ಅವಧಿ ಕೂಡ ಕಡಿಮೆ ಆಗೋದ್ರಿಂದ ಸಾಮಾನ್ಯವಾಗಿ ಇಳುವರಿ ದೀರ್ಘಾವಧಿಯಿಂದ ಅಲ್ಪಾವಧಿ ತನಕ ಕಡಿಮೆ ಆಗ್ತಾ ಬರುತ್ತೆ. ಸರಾಸರಿಯಾಗಿ ಹೇಳಬೇಕು ಅಂತಂದರೆ, ನಾವು ದೀರ್ಘಾವಧಿ ತಳಿಗಳನ್ನ ಬೆಳೆಯೋದ್ರಿಂದ ಒಂದು ಎಕರೆಗೆ 24ರಿಂದ 26 ಕ್ವಿಂಟಾಲ್ ಇಳುವರಿಯನ್ನು ನಾವು ನಿರೀಕ್ಷಿಸ್ಬೋದು. ಮಧ್ಯಮಾವಧಿ ತಳಿಗಳನ್ನ ಬೆಳೆಯೋದ್ರಿಂದ ಒಂದು 20ರಿಂದ 23 ಕ್ವಿಂಟಾಲ್ ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು. ಅಲ್ಪಾವಧಿ ತಳಿಗಳನ್ನ ಬೆಳೆಯೋದ್ರಿಂದ ಒಂದು ಸರಾಸರಿ ಒಂದು 20 ಕ್ವಿಂಟಾಲ್ ತನಕ ನಾವು ಇಳುವರಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಇದು ಸರಾಸರಿ ಇಳುವರಿ. ಒಬ್ಬ ತುಂಬ ಚೆನ್ನಾಗಿ ಬೆಳೀತಕ್ಕಂಥ ರೈತನೂ ಇರ್ಬೋದು, ಒಬ್ಬ ತೀರಾ ಕಳಪೆ ಒಂದು ಕೃಷಿ ಮಾಡ್ತಕ್ಕಂಥ ರೈತನೂ ಇರ್ಬೋದು. ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಒಂದು ಸರಾಸರಿ ಕೊಟ್ಟಿರೋದು. ಬಟ್ ತಾವು ಉತ್ತಮವಾದಂಥ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಶಿಫಾರಸಾಗಿರ್ತಕ್ಕಂಥ ಏನು ಸುಧಾರಿತ ಕೃಷಿ ಪದ್ಧತಿಗಳಿದೆ, ಆ ಪದ್ಧತಿಗಳನ್ನ ಅಳವಡಿಸ್ಕೊಂಡು ನಾವು ಉತ್ತಮವಾಗಿ ಬೆಳೆಯನ್ನು ಬೆಳೆದದ್ದೇ ಆದಾಗ ಈ ಏನು ನಾನು ಸರಾಸರಿ ಇಳುವರಿಗಳು ಹೇಳಿದ್ದೀನಿ ಅದಕ್ಕಿಂತನೂ ಕೂಡ ಹೆಚ್ಚಿನ ಒಂದು ಮಟ್ಟದಲ್ಲಿ ನಾವು ಇಳುವರಿಯನ್ನು ನಾವು ನಿರೀಕ್ಷಿಸಬಹುದು. ನೇರ ಬಿತ್ತನೆಗೆ ಸೂಕ್ತವಾದಂತಹ ತಳಿ ಯಾವ್ದಾದ್ರು? ನೇರ ಬಿತ್ತನೆಗೆ ನಮ್ಮ ಕೃಷಿ ವಿದ್ಯಾನಿಲಯದಿಂದ ಸುಮಾರು ಒಂದು 3-4 ತಳಿಗಳು ಬಿಡುಗಡೆಯಾಗಿದ್ದಾವೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಅನಗ ಅಂತ ಒಂದು ತಳಿ ಇದೆ, ಅಥವಾ BI 33 ಅಂತ ಕೂಡ ಕರಿತೀವಿ. ಆಮೇಲೆ ಮಾಸ್ 940, MAS 946 ಅನ್ನತಕ್ಕಂಥ ತಳಿ ಇದೆ, ಮತ್ತು MAS 26 ಅನ್ನತಕ್ಕಂಥ ತಳಿ ಇದೆ. ಬಟ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ KMP 175 ಅಥವಾ ದಕ್ಷ ಅಂತ ಏನು ಕರಿತೀವಿ, ಈ ಒಂದು ತಳಿ ಏನಪ್ಪ ಅಂದರೆ ಏರೋಬಿಕ್ ಪದ್ಧತಿಗೆ ಸೂಕ್ತವಾದಂಥ ತಳಿ. ಏರೋಬಿಕ್ ಅಂತಂದರೆ ಈಗ ನಾವು ಯಾವ ರೀತಿ ಒಂದು ರಾಗಿ ಬೆಳೆಯೋ ರೀತಿ ಈ ಭತ್ತನ ಬೆಳಿಬೋದು. ಅಲ್ಲಿ ನೀರು ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಮಣ್ಣಿನ ಒಂದು ಗುಣದ ಮೇಲೆ ತೇವಾಂಶವನ್ನು ನೋಡಿಕೊಂಡು ನಾವು ಅದು ಒಣಗ್ತಾ ಇದೆ ಅಂದಾಗ ನಾವು ನೀರನ್ನ ಕೊಟ್ಕೊಂಡು ಈ ಒಂದು KMP 175 ಅಥವಾ ದಕ್ಷ ಅಂತಕ್ಕಂಥ ತಳಿಯನ್ನು ನಾವು ಬೆಳ್ಕೋಬೋದು. ಆಮೇಲೆ ಈಗ ನಾನು ದೀರ್ಘಾವಧಿ, ಮಧ್ಯಮಾವಧಿ, ಅಲ್ಪಾವಧಿ, ಏರೋಬಿಕ್ಕು ಇದನ್ನೆಲ್ಲ ಮಾತಾಡಿದೆ. ಬಟ್ ಜುಲೈ ಎಂಡು ಮೀರೋಯ್ತು, ಆಗಸ್ಟ್ ತಿಂಗಳಲ್ಲಿ ನಾವು ಬಿತ್ತನೆ ಮಾಡ್ಕೋಬೇಕು ಅಂತಂದ ಒಂದು ಸಂದರ್ಭ ಬಂದಾಗ ಈ ಚಳಿಗೆ ನಿರೋಧಕತೆಯನ್ನು ಹೊಂದಿರತಕ್ಕಂಥ CTH1 ಅಥವಾ ಮುಕ್ತಿ ಅಂತ ಕರೀತೀವಿ. ಮತ್ತು ಮುಕ್ತಿ ಇದು ಒಂದು ಕೆಂಪಕ್ಕಿ ಒಂದು ತಳಿ. ಮತ್ತು ಅದೇ ರೀತಿ CTH3 ಅಥವಾ ಬಿಳಿ ಮುಕ್ತಿ ಅಂತ ಕರಿತೀವಿ. ಈ ತಳಿಗಳನ್ನ ನಾವು ಬೆಳ್ಕೋಬೋದು. ಇಷ್ಟನ್ನೆಲ್ಲ ಹೊರತುಪಡಿಸಿ ಅಲ್ಲಲ್ಲಿ ಆಯ್ದ ಭಾಗಗಳಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ, ಈ ನಮ್ಮ ಸ್ಥಳೀಯ ಭತ್ತದ ತಳಿಗಳ ಬಗ್ಗೆ ಕೂಡ ಆಸಕ್ತಿ ಜಾಸ್ತಿ ಆಗಿದೆ ರೈತರಲ್ಲಿ. ಅಲ್ಲಲ್ಲಿ ಇದ್ರ ಬಗ್ಗೆ ಆಸಕ್ತಿಯನ್ನು ತೋರಿಸಿ ಬೆಳೀತಕ್ಕಂಥ ರೈತರುಗಳನ್ನ ನಾವು ಗಮನಿಸಿದ್ದೇವೆ. ಕೃಷಿ ಮೇಳದಲ್ಲೂ ಸಾಕಷ್ಟು ಸ್ಥಳೀಯ ತಳಿಗಳನ್ನು ಬೆಳೆದಿದ್ದೀರಿ. ಹೌದು ಸರ್, ಹೌದು. ಅಲ್ಲಿನೂ ಕೂಡ ನಾವು ಬೆಳೆದು ಅದನ್ನ ಪ್ರದರ್ಶನಕ್ಕೆ ಇಟ್ಟಿರ್ತೀವಿ. ಸೊ ಕೃಷಿ ಮೇಳಕ್ಕೆ ಬಂದಾಗ ರೈತರು ಎಲ್ಲ ರೀತಿಯ ಭತ್ತದ ತಳಿಗಳನ್ನ ವೀಕ್ಷಿಸಿ ಅದರ ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಸಾಮಾನ್ಯವಾಗಿ ನವೆಂಬರ್ ಕೊನೆ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ನಮ್ಮ ಕೃಷಿ ಮೇಳ ಇರುತ್ತೆ. ಸೊ ಆ ಒಂದು ಸಮಯದಲ್ಲಿ ಎಲ್ಲ ಒಂದು ಮಾಧ್ಯಮಗಳಲ್ಲೂ ಕೂಡ ಇದರ ಒಂದು ಡೇಟ್ಗಳನ್ನ ಅನೌನ್ಸ್ ಮಾಡ್ತಾರೆ. ಸ್ಥಳೀಯ ತಳಿಯನ್ನು ಕೂಡ ಬಳಕೆ ಮಾಡಬಹುದು ಅಂತ. ಡೆಫಿನೆಟ್ ಆಗಿ ಸರ್, ಮಾಡ್ಬೋದು. ಈಗ ಆ ಒಂದು ಉದ್ದೇಶದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಿಂದನೂ ಕೂಡ ಇತ್ತೀಚೆಗೆ ಒಂದು ಮಹತ್ತರವಾದ ಯೋಜನೆ ಕೂಡ ಕೈಗೊಂಡಿದ್ದಾರೆ. ಕಳೆದ ಒಂದು ಸಾಲಿನಲ್ಲಿ ದೇಸಿ ತಳಿಗಳ ಒಂದು ಅದನ್ನ ಗುರುತಿಸುವಿಕೆ, ಅದನ್ನ ಮುಖ್ಯ ವಾಹಿನಿಗೆ ತಗೊಂಬರಕ್ಕೆ ಒಂದು 5 ಕೋಟಿ ಹಣವನ್ನು ಬಡ್ಜೆಟ್ಟಿಂದ ಬಿಡುಗಡೆ ಮಾಡಿ ಒಂದು 20 ಬೆಳೆಗಳಲ್ಲಿ ದೇಸಿ ತಳಿಗಳನ್ನ ಗುರುತಿಸಿ ಅದನ್ನು ಯಾವ ತುಂಬ ಯೋಗ್ಯವಾಗಿದ್ದಾವೆ, ಪೌಷ್ಟಿಕಾಂಶ ಭರಿತವಾಗಿದ್ದಾವೆ ಅಂಥ ತಳಿಗಳನ್ನ ರೈತರಿಗೆ ಒಂದು ರೆಗ್ಯುಲರ್ ಕಲ್ಟಿವೇಷನ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಕ್ರಮವನ್ನು ತಗೊಂಡಿದೆ. ಈ ಒಂದು ಪ್ರಾಯೋಜನೆಯಲ್ಲಿ ಭತ್ತದ ತಳಿಗಳ ಒಂದು ಜವಾಬ್ದಾರಿ ನಮ್ಮ JKVK ಕೃಷಿ ವಿಶ್ವವಿದ್ಯಾನಿಲಯದ ಮಂಡ್ಯದ VC ಫಾರಂನಲ್ಲಿ ಮತ್ತು ಕೆಳದಿ ಶಿವಪ್ಪ ನಾಯಕ ತೋಟಗಾರಿಕೆ ಮತ್ತು ಕೃಷಿ ವಿಶ್ವವಿದ್ಯಾಲಯ ಶಿವಮೊಗ್ಗಕ್ಕೆ ವಹಿಸಲಾಗಿದೆ ಭತ್ತದ ತಳಿಗಳ ಬಗ್ಗೆ ಸಂಬಂಧಪಟ್ಟಂಗೆ. ಸೊ ಹಾಗಾಗಿ ಈ ದೇಸಿ ತಳಿಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಪರ್ಟಿಕ್ಯುಲರ್ಲಿ ಈಗ ರಾಜಮುಡಿ, ಆಲ್ರೆಡಿ ಹೊಳೆನರಸೀಪುರ, ಈ ಒಂದು ಹಾಸನದ ಪ್ರಮುಖ ಪ್ರದೇಶಗಳಲ್ಲಿ ಬೆಳೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಇದನ್ನು ಹೊರತುಪಡಿಸಿ ಇನ್ನೂ ದೀರ್ಘಾವಧಿ, ಈಗ ನಾವು ಸ್ಥಳೀಯ ತಳಿಗಳು ಅಂದಾಗ ಸಾಮಾನ್ಯವಾಗಿ ಅವು ದೀರ್ಘಾವಧಿನಲ್ಲ, ಅತಿ ದೀರ್ಘಾವಧಿಯಾದಂಥ ತಳಿಗಳು. ಅತಿ ದೀರ್ಘಾವಧಿ ಅಂತಂದರೆ 140ರಿಂದ 160 ದಿವಸ ತೆಗೆದುಕೊಳ್ತವೆ. ಹಾಗಾಗಿ ಯಾರು ತಾವು ಈ ರತ್ನಚೂಡಿ ಆಗ್ಬೋದು, ರಾಜಮುಡಿ ಆಗ್ಬೋದು, ಈ ರೀತಿಯ ಅತಿ ದೀರ್ಘಾವಧಿ ಹೊಂದಿರತಕ್ಕಂಥ ಹಳೆ ತಳಿಗಳಿದ್ದಾವೆ ಅವನ್ನ ಬೆಳೆಯೋರು ಡೆಫಿನೆಟ್ ಆಗಿ
ಜೂನ್ ತಿಂಗಳಲ್ಲಿ ಕಡ್ಡಾಯವಾಗಿ ತಾವು ಇದ್ರ ಬಿತ್ತನೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ಕೊಂಡ್ಬಿಡ್ಬೇಕು. ಜೂನ್ ಕಳೆದ್ಮೇಲೆ ಡೆಫಿನೆಟ್ ಆಗಿ ನಾವು ಇದನ್ನ ರೆಕಮೆಂಡ್ ಮಾಡಲ್ಲ. ಅದೇ ರೀತಿ ಬೇರೆ ಸ್ಥಳೀಯ ತಳಿಗಳು ಇದಾವೆ, ಗೌರಿ ಸಣ್ಣ ಆಗ್ಬೋದು, ಮೈಸೂರು ಮಲ್ಲಿಗೆ ಆಗ್ಬೋದು, ಇನ್ನು ರಕ್ತಸಾಲಿ, ಆ ಥರ ಬೇಕಾದಷ್ಟು ಇನ್ನೂ ಕರ್ನಾಟಕದ ಸುಮಾರು ತಳಿಗಳಿದಾವೆ. ಅಂಥವ್ರನ್ನ ಬೆಳೆಯೋರು ಆ ಒಂದು ತಳಿಗಳ ಅವಧಿಗೆ ಅನುಗುಣವಾಗಿ ನಾನು ಹೇಳ್ದಂತೆ ಆಲ್ರೆಡಿ ಮಧ್ಯಮ ಅವಧಿ, ದೀರ್ಘಾವಧಿ ಅಥವಾ ಅಲ್ಪಾವಧಿಗೆ ಏನೇನು ಅವಧಿಗಳು ಹೇಳಿದೆ ಆ ಒಂದು ಅವಧಿಯ ಒಳಗಡೆ ಬಿತ್ತನೆಯನ್ನು ಅಲ್ಲೂ ಕೂಡ ಮಾಡ್ಕೋಬೇಕಾಗುತ್ತೆ. ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ? ನಿಮ್ಮ ವಿಸಿ ಫಾರ್ಮ್ ಅಲ್ಲಿ ಬಹಳ ವಿಶೇಷವಾದ ವ್ಯವಸ್ಥೆ ಕೂಡ ಮಾಡ್ತೀರಿ ತಾವು. ಹೌದು, ಮಂಡ್ಯದಲ್ಲೂ ಬಿತ್ತನೆ ಬೀಜದ ಮಾರಾಟನ ಆರಂಭ ಮಾಡ್ತೀರಿ. ಹೌದು. ವಿಸಿ ಫಾರ್ಮ್ ಅಲ್ಲಿ ಲಭ್ಯ ಇರುವಂತಹ ಬಿತ್ತನೆ ಬೀಜದ ಬಗ್ಗೆ ಹೇಳಿ ಸರ್. ಬಿತ್ತನೆ ಬೀಜಕ್ಕೆ ಬಂದಾಗ 2-3 ವಿವಿಧ ಮೂಲಗಳಿಂದ ನಾವು ಬಿತ್ತನೆ ಬೀಜವನ್ನು ಖರೀದಿ ಮಾಡ್ಕೋಬಹುದು. ಮೊದಲನೆಯದಾಗಿ ನಮ್ಮ ವಿಸಿ ಫಾರ್ಮ್ಗೆ ಭೇಟಿ ನೀಡಿದ್ರೆ ಅಲ್ಲೂ ಕೂಡ ನಮಗೆ ಅವಶ್ಯಕತೆ ಇರತಕ್ಕಂಥ ಬಿತ್ತನೆ ಬೀಜಗಳು ಸಿಗ್ತವೆ. ಮತ್ತೆ ಈಗ ಏನಪ್ಪಾ ಅಂದ್ರೆ ಮಂಡ್ಯದ ರೈತ ಸಭಾಂಗಣ ಬಸ್ ಸ್ಟ್ಯಾಂಡ್ ಹತ್ರ ಇರತಕ್ಕಂಥ ಒಂದು ಸೊಸೈಟಿ ಏನಿದೆ, ಆ ಸೊಸೈಟಿ ಮಳಿಗೆಯಲ್ಲಿ ಒಂದು ರಾಗಿ ಲಕ್ಷ್ಮಣಯ್ಯ ಸಲಹಾ ಕೇಂದ್ರ ಅಂತ ನಮ್ಮದೇ ಒಂದು ಔಟ್ಲೆಟ್ ಕೂಡ ಇದೆ. ಯಾಕೆಂದ್ರೆ ರೈತರು ಮಂಡ್ಯದಿಂದ ವಿಸಿ ಫಾರ್ಮ್ ತನಕ ಮತ್ತೆ ಬಂದು ತೆಗೆದುಕೊಂಡು ಹೋಗೋದು ಕಷ್ಟ ಅನ್ನೋ ಒಂದು ಕಾರಣದಿಂದ ರಾಗಿ ಲಕ್ಷ್ಮಣಯ್ಯ ಸಲಹಾ ಕೇಂದ್ರ ಮಂಡ್ಯ ರೈತ ಸಭಾಂಗಣದ ಹತ್ರ ಇದೆ. ಅಲ್ಲೂ ಕೂಡ ತಾವು ಬಿತ್ತನೆ ಬೀಜಗಳನ್ನ ಖರೀದಿ ಮಾಡ್ಕೋಬಹುದು. ಅದರಲ್ಲೂ ಈಗ ಪರ್ಟಿಕ್ಯುಲರ್ಲಿ ಈಗ KMP 225, KMP 220 ಅದಾವೆ. ಮಂಡ್ಯ ಜೊತೆ ಎಲ್ಲ ಹೊಸ ತಳಿಗಳು ಏನು ಹೇಳಿದೆ ಅಥವಾ RNR ಎಲ್ಲ ತಳಿಗಳ ಬಿತ್ತನೆ ಬೀಜಗಳು ಅಲ್ಲಿ ಲಭ್ಯ ಇರ್ತವೆ. ಮತ್ತು ಇದನ್ನು ಹೊರತುಪಡಿಸಿ ಹಲವಾರು ರೈತರು ನಮಗೆ ಪದೇ ಪದೇ ಕೇಳ್ತಾ ಇರ್ತಾರೆ, ಈಗ ರಾಜಮೂಡಿದು ಬಿತ್ತನೆ ಬೀಜ ಎಲ್ಲಿ ಸಿಗುತ್ತೆ ಅನ್ನೋದು ಕೇಳ್ತಾ ಇರ್ತಾರೆ. ಸೊ ರಾಜಮೂಡಿ ಬಿತ್ತನೆ ಬೀಜ ನಮ್ಮ ಒಂದು ಈ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ, ಸೊ ಅಲ್ಲಿ ಈ ಒಂದು ರಾಜಮುಡಿ ಬಿತ್ತನೆ ಬೀಜ ಸಿಗುತ್ತೆ. ಇದನ್ನು ಹೊರತುಪಡಿಸಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಹಾಸನ, ಸೊ ಅಲ್ಲೂ ಕೂಡ ಈ ಒಂದು ರಾಜಮುಡಿ ತಳಿಯ ಬಿತ್ತನೆ ಬೀಜದ ಲಭ್ಯತೆ ಅಲ್ಲಿ ಸಿಗತ್ತೆ ಸರ್. ಇದನ್ನು ಬಿಟ್ಟು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಏನು GKVK ಬೆಂಗಳೂರು ಇದೆ, ಅಲ್ಲೂ ಕೂಡ ಬಿತ್ತನೆ ಬೀಜ ಸಿಗುತ್ತೆ. ಬಟ್ ಎಷ್ಟೊಂದು ರೈತರು ಅಲ್ಲಿಗೆ ಹೋಗೋಕ್ಕಾಗಲ್ಲ ಅನ್ನೋಂಥವ್ರು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಒಂದು ಜಾಲತಾಣ ಅಥವಾ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಲಿಂಕ್ ಲಭ್ಯ ಇದೆ. ಅವರು ಆನ್ಲೈನ್ ಪೇ ಮಾಡಿ ಅವರು ಪೋಸ್ಟಲ್ಲೇ ಕೂಡ ಈ ಬಿತ್ತನೆ ಬೀಜಗಳನ್ನ ರೈತರು ತರಿಸ್ಕೋಬೋದು. ಆ ಒಂದು ಸೌಲಭ್ಯವನ್ನು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಒದಗಿಸಲಾಗಿದೆ ಸರ್. ವೆಬ್ಸೈಟ್ ವಿಳಾಸ ಏನು ಹೇಳ್ಬೋದಾ ಸರ್? UAS ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ಅದೇ ಬರುತ್ತೆ ಸರ್. ಫಸ್ಟ್ UASBangalore.org ಮನೆ ಬಾಗಿಲಿಗೆನೆ ಬೀಜ ಕಳಿಸ್ಕೊಡ್ತಾರೆ. ನೋಡಿದ್ರೆ ಒಳ್ಳೆ ವ್ಯವಸ್ಥೆ. ಬೆಂಗಳೂರು ತನಕ ಕುಡಿಕೊಂಡು ಹೋಗ್ಬೇಕು. ಹೌದು ಸರ್, ಪೋಸ್ಟಲ್ಲೇ ಲಭ್ಯ ಇದೆ. ಅದೆಲ್ಲದು ಎಲ್ಲ ಭತ್ತದ್ದು ಅಂತಾನೆ ಅಲ್ಲ, ಎಲ್ಲಾ ಬೆಳೆಗಳದ್ದು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಎಲ್ಲಾ ಬೆಳೆಗಳ ಬಿತ್ತನೆ ಬೀಜಗಳದು ಅಲ್ಲಿ ಇನ್ಫಾರ್ಮೇಶನ್ ಇದೆ ಒಂದು ಸೀಡ್ ಪೋರ್ಟಲ್ ಅಲ್ಲಿ. ಸೊ ಅಲ್ಲಿ ಆನ್ಲೈನ್ ಪೇ ಮಾಡಿ ಅಲ್ಲಿಂದ ತರಿಸ್ಕೋಬಹುದು ಸರ್. ಸರ್, ಭತ್ತದಲ್ಲಿ ಬೇಸಾಯ ವಿಧಾನಗಳು ಸಾಕಷ್ಟು ಇದ್ದಾವೆ ಸರ್. ಅಂದ್ರೆ ಮಾಮೂಲಿ ಕೆಸರು ಮಡಿ ಮಾಡ್ತಾರೆ, ಬರೋಟ್ಲು ಮಾಡ್ತಾರೆ, ಕೆಸರೊಟ್ಲು ಮಾಡ್ತಾರೆ. ಇನ್ನು ನೀವೇ ಅಭಿವೃದ್ಧಿ ಪಡಿಸಿರುವಂತಹ ಡ್ರಮ್ ಸೀಡರ್ ಬಿತ್ತನೆ ಇದೆ, ಮತ್ತೆ ಶ್ರೀ ಪದ್ಧತಿ ಇದೆ, ಮತ್ತೆ ಹೀಗೆ ಬಹಳಷ್ಟು ಬೇಸಾಯ ವಿಧಾನಗಳಿದಾವೆ. ರೈತರು ಕೇಳೋದು, ಈ ನೀವೇನ್ ಹೇಳ್ತಿರಲ್ಲ ತಳಿಗಳು, ಈ ಎಲ್ಲಾ ಬೇಸಾಯ ವಿಧಾನಕ್ಕೂ ಸೂಕ್ತ ಆಗ್ತಾವ ಅಥವಾ ಒಂದೊಂದಕ್ಕೇನಾದ್ರೂ ಇಲ್ಲ? ಈಗ ಏರೋಬಿಕ್ ಅಂತ ಹೇಳಿದಾಗ ಮಾತ್ರ ನಾವು ಏರೋಬಿಕ್ಗೆ ಸೂಕ್ತವಾದಂತ ತಳಿಗಳು ಮಾಡಿದೀವಿ. ಅದನ್ನ ಹೊರತುಪಡಿಸಿ ಈ ಎಲ್ಲಾ ತಳಿಗಳು ಬೇರೆ ಎಲ್ಲಾ ಪದ್ಧತಿಗೂ ಸೂಕ್ತವಾದಂತ ತಳಿಗಳು, ಎಲ್ಲಾ ಬೇಸಾಯ ವಿಧಾನಕ್ಕೂ ಹೊಂದ್ಕೋತವೆ ಸರ್, ಹೊಂದ್ಕೋತವೆ. ಈಗ ಬಹಳ ಪ್ರಧಾನವಾಗಿ ಹೈಬ್ರಿಡ್ ತಳಿಗಳು ಅಭಿವೃದ್ಧಿ ಪಡಿಸಿದ್ದೀರಿ. ಹೌದು, ಹೇಳಿ ಸರ್ ಅದ್ರ ಬಗ್ಗೆ. ಹೈಬ್ರಿಡ್ಗಳು ಅಂತಂದಾಗ ಪ್ರಮುಖವಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು KRH 4 ಅನ್ನೋ ಒಂದು ಹೈಬ್ರಿಡ್ ಇದೆ. ಈ ಹೈಬ್ರಿಡ್ಗೂ ಮತ್ತು ತಳಿಗಳಿಗೂ ಏನಪ್ಪ ವ್ಯತ್ಯಾಸ ಅಂತಂದ್ರೆ, ಈ ಹೈಬ್ರಿಡ್ ತಳಿಗಳನ್ನ ಎರಡು ಬೇರೆ ಗಂಡು ಮತ್ತು ಹೆಣ್ಣು, ಪ್ರತಿ ಸರಿ ಅದರ ಬೀಜೋತ್ಪಾದನೆ ಮಾಡುವಾಗ ಗಂಡು ಮತ್ತು ಹೆಣ್ಣು ಎರಡು ಬೇರೆ ಬೇರೆ ಜಾತಿಯ ಭತ್ತದ ಗಿಡಗಳನ್ನ ತಗೊಂಡು ಅದನ್ನ ಒಂದು ಸಂಕರಣ ಮಾಡೇ ಬರ್ತಕ್ಕಂಥ ಬೀಜವನ್ನ ರೈತರಿಗೆ ಪೂರೈಸೋದು. ಸೊ ಅದನ್ನ ಹೈಬ್ರಿಡ್ ತಳಿಗಳು ಅಂತ ಕರಿತೀವಿ. ಈ ಹೈಬ್ರಿಡ್ಗಳಲ್ಲಿ ಯಾವಾಗಲೂ ಈ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ ಹೈಬ್ರಿಡ್ಗಳಲ್ಲೇ ಜಾಸ್ತಿ. ಹಾಗಾಗಿ ನಮಗೆ ಹೈಯೆಸ್ಟ್ ಇಳುವರಿ ಬೇಕು ಅಂತನ್ನೋರು ಹೈಬ್ರಿಡ್ ತಳಿಗಳಿಗೆ ಹೋಗ್ಬೇಕಾಗತ್ತೆ. ಈ ಹೈಬ್ರಿಡ್ಗಳದು ಮತ್ತೆ ಆಲ್ರೆಡಿ ಎಲ್ಲ ರೈತರಿಗೂ ಗೊತ್ತಿರಂಗೆ ಒಂಟಿ ಪೈರು ಹಾಕೊಂಡು ಬೆಳೀತಕ್ಕಂಥ ತಳಿಗಳು. KRH 4 ಅನ್ನೋ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದ ಹೈಬ್ರಿಡ್ ಏನಿದೆ, ಇದ್ರ ಇಳುವರಿ ಸಾಮರ್ಥ್ಯ ತುಂಬಾ ಚೆನ್ನಾಗಿದೆ. 30ರಿಂದ 35 ಕ್ವಿಂಟಲ್ ಸರಾಸರಿ ಹೇಳ್ತೀವಿ. ಬಟ್ ಆಲ್ರೆಡಿ 40 ಕ್ವಿಂಟಲ್ಗಿಂತನೂ ಹೆಚ್ಚು ಇಳುವರಿಯನ್ನು ಪಡೆದಿರ್ತಕ್ಕಂಥ ರೈತರು ಕೂಡ ಇದ್ದಾರೆ. ಮತ್ತು ಈ KRH 4 ಕೂಡ ಒಂದು ಮಧ್ಯಮಾವಧಿ ಗುಂಪಿಗೆ ಬರ್ತಕ್ಕಂಥ ತಳಿ. ಅಂತಂದರೆ ನಾವು ಜುಲೈ ಎಂಡ್ ಒಳಗಡೆ ಇದರ ಒಂದು ಕೊನೆ ಒಳಗಡೆ ಬಿತ್ತನೆಯನ್ನು ಮುಗಿಸ್ಕೋಬೇಕು.
ಮತ್ತು ಎತ್ತರನೂ ಕೂಡ ಬೆಳೆಯುತ್ತೆ. ಸೊ ಹಾಗಾಗಿ ಉತ್ತಮವಾದಂಥ ಧಾನ್ಯದ ಇಳುವರಿ ಮತ್ತು ಹುಲ್ಲಿನ ಇಳುವರಿ ಎರಡನ್ನೂ ಕೂಡ ನಾವು ಈ ಹೈಬ್ರಿಡ್ನ ಬೆಳೆಯೋದ್ರಿಂದ ನಾವು ಪಡ್ಕೋಬೋದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾವು ನಾಟಿ ಮಾಡುವಾಗ ಏನು ಅದು ಒಣ ಸಸಿ ಮಡಿ ಆಗಿರಲಿ ಅಥವಾ ಕೆಸರು ಸಸಿ ಮಡಿ ಆಗಿರಲಿ, ಈ ಒಂದು ಪೈರುಗಳ ವಯಸ್ಸು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕೆಂದರೆ ಇದು ಸಾಮಾನ್ಯವಾಗಿ ನಮ್ಮ ರೈತರು ಮಾಡ್ತಕ್ಕಂಥ ಮಿಸ್ಟೇಕ್ಸ್ಗಳು ಏನಪ್ಪ ಅಂತಂದರೆ, ಅಲ್ಪಾವಧಿ ತಳಿಯಾದಾಗ 18ರಿಂದ 20 ದಿವಸದ ಒಳಗಡೆ ಪೈರನ್ನು ನಾವು ಬೇಕಾದ್ರೆ ಇನ್ನೂ ಕಡಿಮೆ ಆಗಿದ್ರೂ ಪರವಾಗಿಲ್ಲ, ಬಟ್ 20 ದಿವಸ ಮೀರಬಾರ್ದು ಅಂತ ಹೇಳ್ತೀವಿ. ಆ ಒಂದು ವಯಸ್ಸಿನ ಪೈರನ್ನ ನಾವು ನಾಟಿ ಮಾಡ್ಕೊಳ್ಳೋದು ಸೂಕ್ತ. ಅದೇ ರೀತಿ ಮಧ್ಯಮಾವಧಿಗೆ ಬಂದಾಗ 20ರಿಂದ 22 ದಿವಸದ ವಯಸ್ಸಿನ ಪೈರುಗಳು, ಮತ್ತು ದೀರ್ಘಾವಧಿಗೆ ಬಂದಾಗ 22ರಿಂದ 24 ದಿವಸ ವಯಸ್ಸಿನ ಪೈರುಗಳನ್ನ ನಾವು ನಾಟಿ ಮಾಡ್ಕೋಬೇಕು. ಡಾಕ್ಟ್ರೇ, ಮಾರುಕಟ್ಟೆಯಲ್ಲಿ ಇವತ್ತು ಭತ್ತ ಅಂದರೆ 100 ಬಗೆಯ ತಳಿಗಳು ಲಗ್ಗೆ ಹಾಕ್ಬಿಟ್ಟಿದ್ದಾವೆ. ಹೌದು ಸರ್. ಅಂದರೆ ಈಗ ರೈತರ ಆಶಯ ಎಲ್ಲ ಯಾವ ಕಡೆಗಿದೆ ಅಂತಂದರೆ ಸೂಪರ್ ಫೈನ್ ರೈಸ್. ಹೌದು ಸರ್. ಸಣ್ಣದು ಅಂದರೆ ಅತಿ ಸಣ್ಣ ರೈಸ್, ಭತ್ತದ್ದೇನಾದರೂ ತಳಿ ಇದ್ರೆ ಅದನ್ನು ಕೊಡಿ ಎನ್ನುವಂತಹ ರೈತರ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ. ಎಸ್ ಸರ್. ಯಾಕೆ ನಾವು ಬೆಳಿಬಾರ್ದು ಅಂತ ಪ್ರಶ್ನೆ ಮಾಡ್ತಾರೆ. ಹೌದು ಸರ್. ಅಂದರೆ ಈಗ ಸೂಪರ್ ಫೈನ್ ರೈಸ್ಗಳು ಮತ್ತೆ ಖಾಸಗಿ ತಳಿಗಳು ಅನೇಕವು ಇದ್ದಾವೆ. ಅದ್ರ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಬಹುದೇ? ಡೆಫಿನೆಟ್ ಆಗಿ ಸರ್. ಈಗ ಇಲ್ಲಿ ತನಕ ನಾನು ಏನು ತಳಿಗಳು ಮಾತಾಡಿದೆ ಇವೆಲ್ಲ ಒಂದು ಸರ್ಕಾರಿ ವಲಯದಿಂದ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳಿಂದ ಅಭಿವೃದ್ಧಿಪಡಿಸಿ ಅಥವಾ ಗುರುತಿಸಿ ಇವನ್ನ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ಗೆ ತಂದಿರತಕ್ಕಂಥ ತಳಿಗಳು. ಇದನ್ನು ಹೊರತುಪಡಿಸಿ ಹಲವಾರು ಕಂಪ್ನಿಗಳಿದ್ದಾವೆ. ತಾವು ಹೇಳ್ದಂಗೆ ಭತ್ತದ ಬೆಳೆಯಲ್ಲಿ ಹಲವಾರು ಕಂಪ್ನಿಗಳು, ಒಂದಷ್ಟು ಹೆಸರುಗಳು ನಾವು ಕೂಡ ಕೇಳದೇ ಇರತಕ್ಕಂಥ ಹೊಸ ಹೆಸರಿನ ತಳಿಗಳೆಲ್ಲ ಒಂದು ಮಾರ್ಕೆಟಲ್ಲಿದ್ದಾವೆ. ಬಟ್ ತುಂಬ ಪ್ರಚಲಿತವಾಗಿರ್ತಕ್ಕಂಥ ಖಾಸಗಿ ಕಂಪ್ನಿ ತಳಿಗಳು ಅಂತಂದರೆ ಈಗ ಒಂದು ಯಾವುದು ಮೀನಾಕ್ಷಿ ಅಂತ ಇದೆ, GK ಚೇತನ ಅಂತ ಇದೆ, ಕಾವೇರಿ ಪ್ರೈಸ್ ಅಂತ ಇದೆ. ಸೊ ಇವೆಲ್ಲ ತುಂಬ ಸೂಪರ್ ಫೈನ್ ಕ್ಯಾಟಗರಿಲಿ ಬರ್ತಕ್ಕಂಥ ಒಂದು ಖಾಸಗಿ ಕಂಪನಿಗಳಿಂದ ಬಿಡುಗಡೆಯಾಗಿರ್ತಕ್ಕಂಥ ತಳಿಗಳು. ಬಟ್ ಇವ್ರ ಬಗ್ಗೆ ನಾವು ಈಗ ಯಾವುದೇ ಖಾಸಗಿ ತಳಿ ಆದರೂ ಈಗ ಕರ್ನಾಟಕ ಸರ್ಕಾರದಿಂದ ಕೃಷಿ ಇಲಾಖೆಯಿಂದ ಒಂದು ಕಾಯ್ದೆಯನ್ನೇ ಮಾಡಿದ್ದಾರೆ. ಅದ್ರ ಪ್ರಕಾರ ಏನಂದರೆ, ಯಾವುದೇ ಒಂದು ತಳಿಯನ್ನು ಆ ತಳಿಯ ಬಿತ್ತನೆ ಬೀಜವನ್ನು ನಮ್ಮ ಕರ್ನಾಟಕದಲ್ಲಿ ಮಾರಾಟ ಮಾಡಬೇಕು ಅಂದರೆ ಅವು ಕೃಷಿ ವಿಶ್ವವಿದ್ಯಾನಿಲಯದಿಂದ ಅವನ್ನ ನಾವು ಒಂಥರ ಎವ್ಯಾಲ್ಯೂಯೇಟ್ ಮಾಡಿ ಇವು ಈ ಪ್ರದೇಶಕ್ಕೆ ಸೂಕ್ತನಾ ಇಲ್ವಾ ಅಂತ ನಾವು ಒಂದು ರಿಪೋರ್ಟ್ ಕೊಡಬೇಕು. ಸೊ ಆ ಸೂಕ್ತವಾದಂಥ ತಳಿಗಳನ್ನು ಮಾತ್ರ ಮಾರಾಟ ಮಾಡಬೇಕು, ಇಲ್ಲ ಅಂತಂದರೆ ಇಲ್ಲ ಅನ್ನೋ ಒಂದು ಒಳ್ಳೆಯ ಒಂದು ನಿಯಮವನ್ನು ತಗೊಬಂದಿದ್ದಾರೆ. ಈಗ ನಾನು ಕಾವೇರಿ ಪ್ರೈಸ್ ಆಗ್ಬೋದು, GK ಚೇತನ ಆಗ್ಬೋದು, ಮೀನಾಕ್ಷಿ ಆಗ್ಬೋದು, ಈ ಸಣ್ಣ ತಳಿಗಳು ಹೇಳಿದೆ ಇವೆಲ್ಲ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅದರ ಒಂದು ಇಳುವರಿಯ ಮೌಲ್ಯಮಾಪನವನ್ನು ಮಾಡಿ ನಾವು ಬಿಡುಗಡೆ ಮಾಡಿರ್ತೀವಿ. ಅಂದರೆ ಶಿಫಾರಸ್ ಮಾಡಿದ್ದೀವಿ ಈ ಒಂದು ಹಳೆ ಮೈಸೂರು ರೀಜಿಯನಲ್ಲಿ ಬೆಳಿಬೋದು ಅಂತ. ಆದರೆ ಒಂದೇನಪ್ಪ ಅಂತಂದರೆ, ಇವನ್ನ ನಾವು ಬರೀ ಒಂದೇ ಒಂದು ಸೀಸನ್ ಮಾತ್ರ ಅದನ್ನು ನೋಡಿ ಅದರ ಒಂದು ಇಳುವರಿಯನ್ನು ಇಷ್ಟು ಇಳುವರಿ ಬರುತ್ತೆ ಅಂತ ಅಷ್ಟೇ ನಾವು ಹೇಳಿರ್ತೀವಿ. ಆದರೆ ಖಾಸಗಿ ತಳಿಗಳಾದ್ರಿಂದ ಇದ್ರ ಮೇಲೆ ಹೆಚ್ಚಿನ ಅಧ್ಯಯನವನ್ನು ನಾವು ಮಾಡಿರೋದಿಲ್ಲ. ಹಾಗಾಗಿ ರೈತರು ಬೆಳಿಬಾರ್ದು ಅಂತೇನಿಲ್ಲ, ಖಾಸಗಿ ತಳಿಗಳನ್ನು ಬೆಳಿಬಹುದು. ಬಟ್ ಸೂಪರ್ ಫೈನ್ ರೈಸ್ ಅಂತ ಏನಿದೆಯಲ್ಲ, ಎಸ್ ಸರ್, ಅದನ್ನ ನಿಮ್ಮಲ್ಲಿ ಬಿಡುಗಡೆ ಮಾಡಿಲ್ವಾ ಸರ್? ಈಗ ನಮ್ಮಲ್ಲೂ ಕೂಡ ಈಗ RNR 1508 ಏನಿದೆ ಅದು ಕೂಡ ಅದೇ ಕ್ಯಾಟಗರಿಗೆ ಬರ್ತಕ್ಕಂಥ ರೈಸ್ ವೆರೈಟಿನೇ. ಸೊ ಹಾಗಾಗಿ ನಮ್ಮದು ತಳಿಗಳು ಇದೆ. ಬಟ್ ಪ್ರೈವೇಟ್ ಅವರು ಅಥವಾ ಇದ್ರ ಬಿತ್ತನೆ ಬೀಜ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಕಾರಣಗಳಿಂದ ಬೇರೆ ಖಾಸಗಿ ತಳಿನೇ ಬೆಳಿಬೇಕು ಅಂದ್ಕೊಂಡ ಸಂದರ್ಭದಲ್ಲಿ ಬೆಳಿಬೋದು. ಆದರೆ ಬೆಳೆಯೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಆ ಎಲ್ಲ ತಳಿಗಳು ಅದರ ವಿಶೇಷತೆಗಳೇನಿದೆ, ಯಾವುದು ರೋಗಕ್ಕೆ ತುತ್ತಾಗುತ್ತೆ, ಆ ಒಂದು ಮಾಹಿತಿಯನ್ನು ಬಿತ್ತನೆ ಬೀಜ ತಗೊಳ್ಳೋಕ್ಕಿಂತ ಮುಂಚೆ ಆ ಮಾರಾಟಗಾರರಿಂದ ಪಡ್ಕೊಂಡು ಸ್ವಲ್ಪ ಹೆಚ್ಚಿನ ಮಾಹಿತಿ ಇಟ್ಕೊಂಡು ಮುಂಜಾಗರೂಕತೆಯಿಂದ ಬೆಳೆಯೋದು ಉತ್ತಮ ಅಂತ ಹೇಳ್ತೀವಿ. ಸೂಪರ್ ಫೈನ್ ರೈಸ್ ಮಧ್ಯಮಾವಧಿ ತಳಿ ಮತ್ತು ಅಲ್ಪಾವಧಿ ತಳಿ ಈ ಕ್ಯಾಟಗರಿಲೇ ಬರ್ತವೆ ಸರ್. ಸಾಮಾನ್ಯವಾಗಿ ಅದರಲ್ಲೇ ಬರ್ತವೆ. ಸಾಮಾನ್ಯವಾಗಿ ಇವುಗಳ ಇಳುವರಿ ಕಡಿಮೆ ಅಂತ ಹೇಳಲಾಗುತ್ತೆ. ಸೂಪರ್ ಫೈನ್ ಅಂತ ನೀವೇ ಹೇಳಿದ್ಮೇಲೆ ಧಾನ್ಯದ ಒಂದು ಸೈಜ್ ತುಂಬಾ ಕಡಿಮೆ ಇರುತ್ತೆ, ಹಾಗಾಗಿ ತೂಕನೂ ಕೂಡ ಡೆಫಿನೆಟ್ ಆಗಿ ಕಡಿಮೆ ಆಗುತ್ತೆ. ಬಟ್ ತುಂಬಾ ಸೂಪರ್ ಫೈನ್ ಆಗಿರೋದ್ರಿಂದ ಮಾರ್ಕೆಟ್ ಊಟಕ್ಕೆ ತುಂಬಾ ಯೋಗ್ಯವಾದಂತ ಭತ್ತದ ತಳಿಗಳಾಗಿರೋದ್ರಿಂದ ಏನಾದರೂ ಸಲಹೆ ಇದೆಯಾ ನಿಮ್ಮ ಸೂಪರ್ ಫೈನ್ ರೈಸ್ ಬೆಳೆಯೋರಿಗೆ? ಫೈನ್, ಸೂಪರ್ ಫೈನ್ ಯಾವುದಾದ್ರೂ ಆಗ್ಬೋದು. ಸಾಮಾನ್ಯವಾಗಿ ಈ ಎಲ್ಲ ತಳಿಗಳು ಕೂಡ ಬೆಂಕಿ ರೋಗಕ್ಕೆ ನಿರೋಧಕತೆಯನ್ನು ಹೊಂದಿರಲ್ಲ ಸರ್, ತುತ್ತಾಗ್ತವೆ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಎಲ್ಲ ಇದು ಅಂತಾನೆ ಇಲ್ಲ, ಯಾವುದೇ ತಳಿ ಆದರೂ ಎರಡು ನಾನು ಡೆಫಿನೆಟ್ ಆಗಿ ಹೇಳ್ತೀನಿ. ಒಂದೇನಪ್ಪ ಅಂತಂದರೆ ಬೀಜೋಪಚಾರ ಕಂಪಲ್ಸರಿ ಮಾಡಬೇಕು. ಯಾಕೆಂದರೆ ಎಷ್ಟೊಂದು ನಾವು ರೋಗಗಳನ್ನ ಬೀಜದಿಂದನೇ ತಡಿಬೋದು, ಮತ್ತು ಒಂದಷ್ಟು ರೋಗಗಳನ್ನ ಬೀಜೋಪಚಾರದಿಂದ ಮಾತ್ರ ತಡೆಯೋಕ್ಕೆ ಸಾಧ್ಯ. ಸೊ ಆ ಒಂದು ಕಾರಣದಿಂದ ಬೀಜೋಪಚಾರ ಮಾಡಬೇಕು. ಅಂದರೆ 1 kg ಭತ್ತಕ್ಕೆ 4 ಗ್ರಾಮ್ ಕಾರ್ಬೆಂಡಜಿಮ್ ಅನ್ನೋ ಒಂದು ಶಿಲೀಂಧ್ರನಾಶಕವನ್ನು ಹಾಕೊಂಡು ಬೀಜೋಪಚಾರ ಮಾಡ್ಕೋಬೇಕು.
ಮತ್ತು ಎರಡನೇ ಮುಂಜಾಗರೂಕತೆ ಏನಪ್ಪ ಅಂದರೆ ಈ ಎಲ್ಲ ಸೂಪರ್ ಫೈನ್ ರೈಸ್ ವೆರೈಟೀಸು ಬೆಂಕಿ ರೋಗಕ್ಕೆ ತುತ್ತಾಗೋದ್ರಿಂದ ಬೀಜೋಪಚಾರ ಮಾಡೋದ್ರ ಜೊತೆಗೆ ತೆನೆ ಹೊರಗಡೆ ಬರ್ತಕ್ಕಂಥ ಸಮಯದಲ್ಲಿ ಅಂದರೆ ಅಲ್ಲೊಂದು ಇಲ್ಲೊಂದು ತೆನೆ ಹೊರಗಡೆ ಬಂದಾಗ ಅಲ್ಲೂ ಕೂಡ ಒಂದು ಮುಂಜಾಗರೂಕತೆಯಿಂದ ನಾವು ಬೆಂಕಿ ರೋಗಕ್ಕೆ ಶಿಫಾರಸ್ ಮಾಡಿದಂಥ ಔಷಧಿನ ಸ್ಪ್ರೇ ಮಾಡ್ಕೊಳ್ಳೋದು ಸೂಕ್ತ ಸರ್. ಈ ಸೂಪರ್ ಫೈನ್ ರೈಸ್ ಎಲ್ಲ ಹೈಬ್ರಿಡ್ಗಳು ಅಥವಾ ವೆರೈಟಿಗಳು ಸರ್? ಮೆಜಾರಿಟಿ ವೆರೈಟಿಗಳೇ ಸರ್, ಮೆಜಾರಿಟಿ ಎಲ್ಲ ವೆರೈಟಿಗಳೇನೆ. ಹೈಬ್ರಿಡ್ಗಳು ಖಾಸಗಿ ಕಂಪ್ನಿಯವೆಲ್ಲ ಸಾಮಾನ್ಯವಾಗಿ ದಪ್ಪ ಭತ್ತವನ್ನು ಹೊಂದಿರತಕ್ಕಂಥ ತಳಿ ಇದೆ. ಅಂದರೆ ಇನ್ ಜನರಲ್ ಎಕ್ಸೆಪ್ಷನ್ ಅಲ್ಲೊಂದು ಇಲ್ಲೊಂದು ಇರಬಹುದು. ಹೊಸ ಸಂಶೋಧನೆಗಳೇನಾದರೂ ನಡೀತಾ ಇದೆಯಾ ಸರ್? ಈಗ ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಜಿನೋಮ್ ಎಡಿಟೆಡ್ ಪ್ಯಾಡಿ ವೆರೈಟೀಸ್ ಕೂಡ ಹೌದು ಸರ್ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಿದ್ದಾರೆ. ಹೌದು, ಅದ್ರ ಮೇಲೆ ಏನಾದರೂ ಪ್ರಯೋಗಗಳು ಸರ್? ಈಗ ಆಕ್ಚುಲಿ ಹೊಸ ಒಂದು ತಂತ್ರಜ್ಞಾನ ಅಂತಂದಾಗ ಒಂದು ಮಾರ್ಕರ್ ಅಸಿಸ್ಟೆಡ್ ಬ್ಯಾಕ್ ಕ್ರಾಸ್ ಬ್ರೀಡಿಂಗ್ ಅಂತ ಒಂದು ಮಾಲಿಕ್ಯುಲರ್ ಮೆಥಡ್ ಅದಿದೆ, ಮತ್ತೆ ಜೀನೋಮ್ ಎಡಿಟಿಂಗ್ ಇದೆ. ಈಗ KMP 225 ಏನು ಭತ್ತದ ತಳಿಯನ್ನು ಹೇಳಿದೆ, ಇದು ಮಾರ್ಕರ್ ಅಸಿಸ್ಟೆಡ್ ಬ್ಯಾಕ್ ಕ್ರಾಸ್ ಬ್ರೀಡಿಂಗ್ ಇಂದ ಒಂದು ಡೆವಲಪ್ ಮಾಡಿ ತಗೊಬಂದಿರ್ತಕ್ಕಂಥ ಒಂದು ತಳಿ. ಇದು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಪ್ರಪ್ರಥಮವಾದಂಥ ಒಂದು ಮಾರ್ಕರ್ ಅಸಿಸ್ಟೆಡ್ ಮಾಲಿಕ್ಯುಲರ್ ಬ್ಯಾಕ್ ಕ್ರಾಸ್ ಬ್ರೀಡಿಂಗ್ ಇಂದ ಬಂದಿರತಕ್ಕಂಥ ಭತ್ತದ ತಳಿ. ಸೊ ಅದೇ ರೀತಿ ಈಗ ಜೀನೋಮ್ ಎಡಿಟಿಂಗ್ ಅಂತ ಏನು ಹೇಳಿದ್ರಿ, ಆ ಒಂದು ದಿಶೆಯಲ್ಲೂ ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಪ್ರಯೋಗಗಳು ನಡೀತಾ ಇದೆ. ಪರ್ಟಿಕ್ಯುಲರ್ಲಿ ನಾವು ಈ ಹರ್ಬಿಸೈಡ್ ಟಾಲರೆನ್ಸ್ಗೆ ಮತ್ತು ಬೆಂಕಿ ರೋಗ ನಿರೋಧಕತೆ ಎರಡು ಗುಣಗಳಿಗೆ ನಾವು ನಿರೋಧಕತೆ ಇರತಕ್ಕಂಥ ತಳಿಗಳನ್ನ ಈ ಒಂದು ಜೀನೋಮ್ ಎಡಿಟಿಂಗ್ ಮೂಲಕ ಮಾಡೋಕ್ಕೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಮತ್ತು ಟಾಟಾ ಇನ್ಸ್ಟಿಟ್ಯೂಟ್ ಫಾರ್ ಜೆನೆಟಿಕ್ಸ್ ಆ್ಯಂಡ್ ಸೊಸೈಟಿ ಅಂತ ಟಿಕ್ಸ್ ಅಂತ NCBS ಬೆಂಗಳೂರು ಈ ಒಂದು ಇದರಲ್ಲಿ ಸಂಸ್ಥೆಯಲ್ಲಿರ್ತಕ್ಕಂಥ ಗ್ರೂಪ್, ನಮ್ಮ ಎರಡರ ಮಧ್ಯೆ ಒಂದು ಕೊಲಾಬ್ರೇಟಿವ್ ರಿಸರ್ಚ್ ಪ್ರಾಜೆಕ್ಟ್ ಇದೆ. ಅದರಲ್ಲಿ ಕೂಡ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇದನ್ನು ಹೊರತುಪಡಿಸಿ ಆಲ್ರೆಡಿ ಇಮೇಜ್ ಎಥಪಿರ್ ಅನ್ನೋ ಒಂದು ಹರ್ಬಿಸೈಡ್ ಇದೆ. ಆ ಒಂದು ಇದಕ್ಕೆ ಹರ್ಬಿಸೈಡ್ ಟಾಲರೆಂಟ್ ರೈಸ್ ವೆರೈಟಿನ ಈಗ ಏನು ನಾನು KMP 175 ಅಂತ ದಕ್ಷ ಅಂತ ಹೇಳಿದೆ, ಇದಕ್ಕೇನೆ ಹರ್ಬಿಸೈಡ್ ಟಾಲರೆನ್ಸ್ನ ಸೇರಿಸ್ತಕ್ಕಂಥ ಗುಣವನ್ನು ಸೇರಿಸ್ತಕ್ಕಂಥ ಪ್ರಯೋಗಗಳು ಕೂಡ ನಮ್ಮ VC ಫಾರಮ್ನಲ್ಲಿ ನಡೀತಾ ಇದ್ದಾವೆ. ಆಲ್ರೆಡಿ ತುಂಬ ಪ್ರೋಗ್ರೆಸ್ ಆಗಿದೆ. ಮೇ ಬಿ ಇನ್ನೊಂದು 2-3 ವರ್ಷದೊಳಗಡೆ ಆ ಒಂದು ತಳಿಯನ್ನು ಬಿಡುಗಡೆಗೆ ಬರ್ತಕ್ಕಂಥ ಹಂತದಲ್ಲಿದೆ ಸರ್. ಮತ್ಸ್ಯತರಂಗ ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಜೂನ್ 10ರಂದು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಭಾಗವಹಿಸುತ್ತಾರೆ ಮೈಸೂರು ವಲಯದ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕರಾದ R. ಗಣೇಶ. ದೂರವಾಣಿ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ STD ಕೋಡ್ 0821. ಜೂನ್ 10ನೇ ತಾರೀಕು ಮಂಗಳವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಮೀನುಗಾರಿಕಾ ಇಲಾಖೆಯ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ ಮತ್ಸ್ಯತರಂಗ. ಡಾಕ್ಟರ್ ದೀಪಕ್ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ ಕನ್ನಡದಲ್ಲಿ? ಡೆಫಿನೆಟ್ ಆಗಿ ಸರ್. 9945757507. ಇನ್ನೊಮ್ಮೆ ಹೇಳ್ತೀರಾ? 9945757507. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9945757507. ಒಳ್ಳೆಯದು ಡಾಕ್ಟರ್ ದೀಪಕ್ ಅವರೇ, ಇದುವರೆಗೂ ಮುಂಗಾರಿಗೆ ಸೂಕ್ತವಾದ ಭತ್ತದ ತಳಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ವಂದನೆಗಳು.